ಶರಣೆಯರು ವಾಪಸ್ ಯಾಕೆ ಹೋಗಲಿಲ್ಲ? ಬಸವ ಕಲ್ಯಾಣದಲ್ಲಿಯೇ ಉಳಿಯುವಂಥ ಅಗತ್ಯವಾದರೂ ಏನಿತ್ತವರಿಗೆ? ಏನು ಅವರ ಆಕರ್ಷಣೆ ಇತ್ತು? ಯಾವ ಸತ್ಯವನ್ನು ಅವರು ಕಂಡುಕೊಂಡ್ರು? ಮೋಳಿಗೆ ಮಾರೆಯ ಅಂತ ಒಬ್ಬ ಕಾಶ್ಮೀರದ ಅರಸ ಅಲ್ಲಿ ಬಂದು ನನಗೊಂದು ಅರಮನೆಯನ್ನು ಕೊಡಿ ಅಂತ ಏನು ಹೇಳಲಿಲ್ಲ ಬಸವಣ್ಣನವರಿಗೆ. ಊರ ಹೊರಗೆ ಕಟ್ಟಿಗೆ ಕಾಯಕದಲ್ಲಿ ಇದ್ಕೊಂಡು ಕಾಯಕ ಜೀವಿಯಾಗಿ ಕೆಲಸ ಮಾಡುತ್ತಿದ್ದದ್ದು. ಹಾಗೆಯೇ 2000 ಪುಣ್ಯಾಂಗನೆಯರಾಗಿದ್ದು ರಾಜರು, ಭಿಕ್ಷುಕರು, ಮಂತ್ರಿಗಳು ಒಬ್ಬರೋ ಇಬ್ಬರೋ ಜಾತಿ ಕುಲ ವರ್ಣ ಯಾವುದೂ ಇಲ್ಲದೆ ಅಲ್ಲಿ ಬಂದು ಅನುಭವ ಮಂಟಪದಲ್ಲಿ ಕಂಡುಕೊಂಡ ಸತ್ಯವಾದರೂ ಏನು? ಅಂಥದ್ರಲ್ಲಿ ಈ ಒಂದು ಶರಣರು ಯಾರ್ಯಾರು ಬಂದರು ಅಂತ ನೋಡಿದಾಗ ನನಗೆ ಅತ್ಯಂತ ಆಕರ್ಷಣೀಯವಾಗಿ ಕಂಡುಬಂದಿದ್ದು, ಕುತೂಹಲಕಾರಿಯಾಗಿ ಕಂಡುಬಂದಿದ್ದು, ಅಫ್ಘಾನಿಸ್ತಾನದಿಂದ ಬಂದಂಥ ಈ ವ್ಯಕ್ತಿ ಒಬ್ಬ ಸೂಫಿ ಸಂತ ಮರುಳಶಂಕರ ದೇವ ಅಂತ. ಇವನ್ಯಾಕೆ ಬಂದ? ಒಬ್ಬ ಮುಸ್ಲಿಂ ಸೂಫಿ ಸಂತನಾಗಿ ಅಫ್ಘಾನಿಸ್ತಾನದಲ್ಲಿ ಬಸವ ಕಲ್ಯಾಣದಲ್ಲಿ ಅಂತ ಒಂದು ಅಭ್ಯಾಸದಲ್ಲಿ ನಾನು ತೊಡಗಿದಾಗ ಅನೇಕ ಕುತೂಹಲಕಾರಿ ಸಂಗತಿಗಳು ಹೇಗಂದರೆ ಯಾಕೆ ಇವನು ಬಂದಿರಬಹುದು ಅಂತ ನಾನು ಕೇವಲ ಮರುಳಶಂಕರ ದೇವರ ಬಗ್ಗೆ ಬರೀಬೇಕು ಅಂತ ಒಂದು ಅಧ್ಯಾಯ ಶುರು ಮಾಡಿದಾಗ, ಪುಸ್ತಕವನ್ನು ಬರೆಯಲಿಕ್ಕೆ ಶುರು ಮಾಡಿದಾಗ ಇಡೀ ಕಲ್ಯಾಣದ ಒಂದು ಸೊಬಗು, ಕಲ್ಯಾಣದ ಒಂದು ಜೈತ್ರ ಯಾತ್ರೆ, ಕಲ್ಯಾಣವೆಂದರೆ ಏನು, ಅಲ್ಲಿಯ ಶರಣರು ಯಾರ್ಯಾರು ಬಂದರು, ಯಾರ್ಯಾರು ಶರಣೀಯರು ಬಂದರು, ಇದನ್ನೆಲ್ಲ ಬರಿತಾ ಹೋದ ಹಾಗೆ ಅದು 900 ಪುಟಗಳ ಒಂದು ಪುಸ್ತಕ ಮರುಳಶಂಕರ ದೇವರ ಯಾತ್ರೆ ಅಂತ ಒಂದು ಪುಸ್ತಕ ಪ್ರಕಟವಾಯಿತು. ಹೀಗಾಗಿ ಈ ಪುಸ್ತಕದ ಬಗ್ಗೆ ಒಂದು ಪರಿಚಯ ಮತ್ತು ಏನಿದೆ ಈ ಪುಸ್ತಕದಲ್ಲಿ ಅಂತ ನಿಮಗೆ ಹೇಳಬಯಸ್ತಾ ಇದ್ದೀನಿ. 188ನೇ ಮಾಸಿಕ ಶಿವಾನುಭವ ಗೋಷ್ಠಿ ಈ ನಮ್ಮ ಪರಮ ಪೂಜ್ಯ ಬಸವನಂದ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಾ ಇದೆ. ಎಲ್ಲರೂ ಈ ಪುಸ್ತಕದ ಬಗ್ಗೆ ಸ್ವಲ್ಪ ಅಧ್ಯಯನ ಈಗ ಮಾಡೋಣ. ಇದು ನನ್ನ ಆಸ್ಪತ್ರೆ ಚಿಕ್ಕೋಡಿಯಲ್ಲಿದೆ. ಒಂದು ನಿಮಿಷ ನಾನು ಅಡ್ಜಸ್ಟ್ ಮಾಡ್ತೀನಿ. ಮರುಳಶಂಕರ ದೇವರು ಅವರು ಅಫ್ಘಾನಿಸ್ತಾನದಿಂದ ಬಂದು ಈ ಬೆಂಗಳೂರಲ್ಲಿ ನೋಡಿ, ಅಥವಾ ಬೆಂಗಳೂರಲ್ಲಿ ಸೆಟಲ್ ಆಗಿ ಬೇರೆ ರಾಜ್ಯದವರು ಬಂದಿರ್ತಾರೆ. ಅಯ್ಯೋ ನಮ್ಮ ಕನ್ನಡ ಬರೋದಿಲ್ಲ, ಐ ಡೋಂಟ್ ನೋ ಕನ್ನಡ ಅಂತ ಹೇಳ್ತಿರ್ತಾರೆ. ಕರ್ನಾಟಕದಲ್ಲಿದ್ದವರೇ ಎಷ್ಟೋ ಜನ ಹೇಳ್ತಾರೆ ಕನ್ನಡ ನಮ್ಗೆ ಸ್ವಲ್ಪ ಕಷ್ಟ ಮರೆತು ಹೋಗುತ್ತೆ ಅಂತ ಏನೇನೋ ಊಟಾಟಿಕೆ ಮಾಡ್ತಿರ್ತಾರೆ. ಅಫ್ಘಾನಿಸ್ತಾನದಿಂದ ಬಂದಂಥ ಒಬ್ಬ ಸೂಫಿ ಸಂತ, ಆತನ ಭಾಷೆಯ ಉರ್ದು, ಬಂದು ಕನ್ನಡವನ್ನು ಕಲಿತು ಇವರೊಬ್ಬರೇ ಅಲ್ಲ, ಅನೇಕ ಗುಜರಾತ್ ಇರ್ಬೋದು, ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕಾಶ್ಮೀರ ಇರ್ಬೋದು, ಎಲ್ಲರೂ ಬಂದು ಕನ್ನಡವನ್ನು ಕಲಿತು ಒಂದು ವಚನಗಳನ್ನು ಕನ್ನಡದಲ್ಲಿ ಬರೆದಿದ್ದನ್ನು ನಾವು ನೋಡಬೇಕು, ಅದನ್ನು ಗುರುತಿಸಬೇಕು. ಈ ವಚನವನ್ನು ನೋಡಿ ಸ್ವಲ್ಪ ಒಬ್ಬ ಸೂಫಿ ಸಂತ ಹೇಗೆ ಬರೀತಿದ್ದಾನೆ ನೋಡಿ. ಎನ್ನ ತನು ಬಸವಣ್ಣನ ಆದಿಪ್ರಸಾದವ ಕೊಂಡಿತ್ತು, ಎನ್ನ ಮನ ಚನ್ನಬಸವಣ್ಣನ ನಿರ್ಮಲ ಪ್ರಸಾದವ ಕೊಂಡಿತ್ತು, ಎನ್ನ ಪ್ರಾಣ ಪ್ರಭುದೇವರ ಜ್ಞಾನ ಪ್ರಸಾದವ ಕೊಂಡಿತ್ತು, ಇಂತೆನ್ನ ತನು ಮನ ಪ್ರಾಣ ಪ್ರಸಾದ ಎನ್ನ ಸರ್ವಾಂಗದಲ್ಲಿ ತುಂಬಿತ್ತು. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚನ್ನಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಶರಣರ ಪ್ರಸಾದವ ಕೊಂಡು ಬದುಕಿದೆನಯ್ಯ, ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. ಏನು ನೋಡಿ, ಒಬ್ಬ ಸೂಫಿ ಸಂತ, ಒಬ್ಬ ಮುಸಲ್ಮಾನ್ ಸಂತ ಈ ಥರದ ವಚನಗಳನ್ನು ಅಂದಿನ ಕಾಲದಲ್ಲಿ ರಚಿಸಿರಬೇಕಾದ್ರೆ, ಎನ್ನ ಜ್ಞಾನಾತ್ಮನ ಚೇತನನಯ್ಯ ಪ್ರಭುದೇವರು, ಎನ್ನ ಪರಮಾತ್ಮನ ಚೇತನನಯ್ಯ ಸಿದ್ದರಾಮೇಶ್ವರ ದೇವರು, ಎನ್ನ ಚಿನ್ಮಯಾತ್ಮನ ಚೇತನನಯ್ಯ ಬಸವಣ್ಣನು, ಎನ್ನ ನಿರ್ಮಲಾತ್ಮನ ಚೇತನನಯ್ಯ ಶಟಸ್ಥಲ ಬ್ರಹ್ಮಿ ಚನ್ನಬಸವನನು, ಎನ್ನ ಮಹಾತ್ಮನ ಚೇತನನಯ್ಯ ಸಂಗನ ಬಸವಣ್ಣನ ನಿಜಸುಖಿ ಅಪ್ಪಣ್ಣನು,
ಎನ್ನ ಜೀವಾತ್ಮನ ಚೇತನನಯ್ಯ ಮಡಿವಾಳ ಮಾಚೆಯನು, ಎನ್ನ ಅಂತರಾತ್ಮನ ಚೇತನನಯ್ಯ ಸ್ವರ್ಗದ ವಾಚರಸರು, ಎನ್ನ ಅರಿವಿನ ಚೇತನಾತ್ಮಕನಯ್ಯ ಕಿನ್ನರಿ ಬ್ರಹ್ಮಯ್ಯನು. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭವೇ ಶಾಂತ ಚನ್ನಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಶರಣರ ಕರುಣವ ಪಡೆದನಾಗಿ ಎನ್ನ ಕರ್ಮ ನಿರ್ಮೂಲವಾಯಿತಯ್ಯ, ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಅಂತ ನಮ್ಮ ಮರುಳಶಂಕರ ದೇವರು ಬರೀತಾರೆ. ಈ ಮರುಳಶಂಕರ ದೇವರ ಪುಸ್ತಕವನ್ನು ಬರೆದು ಮುಗಿಸಿದಾಗ ನಾನು ನನ್ನ ಸಮೀಪದ ಸ್ವಾಮೀಜಿಗಳಿಗೆ ಇದರ ಒಂದು ಮುನ್ನುಡಿಯನ್ನಾದರೂ ಬರೆದು ಕೊಡಿ ಅಥವಾ ಇದಕ್ಕೆ ಏನು ಹೆಸರಿಡಬೇಕು ಅಂತ ಕೇಳಿದಾಗ, ಮೊದಲು ನಾನು ನಮ್ಮ ಊರಲ್ಲಿರುವ ಸಂಪಾದನ ಮಹಾಸ್ವಾಮೀಜಿ ಅಂತಿದ್ದಾರೆ, ಇದೇ ನನ್ನ ಕೈ ಹತ್ತೋಲ್ಲ, ನನಗೆ ತಿಳಿಯೋಲ್ರಿ, ನನಗೇನು ಹೇಳೋಕ್ಕೆ ಬರಲ್ಲ ಅಂತ ಅವರಂದರು. ಮುಂದೆ ಚಿಂಚಿನಿ ಅಂತ ಅಲ್ಲೊಂದು ಊರಿದೆ, ಅವ್ರ ಸ್ವಾಮೀಜಿಗೂ ಅವರು ಅದೇ ಹೇಳಿದರು. ನಿಡಸೋಸಿ ಜಗದ್ಗುರುಗಳಿಗೆ ಕೇಳಿದೆ, ಏನಾದರೂ ಇದಕ್ಕೆ ಮುನ್ನುಡಿ ಅಥವಾ ಏನಾದರೂ ಬರೆದು ಕೊಡ್ತೀರಿ ಅಂದಾಗ ನನಗೂ ಅದು ಗೊತ್ತಿಲ್ಲ ರೀ, ಇವ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ. ಕೊನೆಗೆ ನಿಡಸೋಸಿ ಜಗದ್ಗುರು ಹೇಳಿದರು, ನೀವು ತೋಂಟದಾರ್ಯ ಮಠದ ಈಗಿರುವ ಪೂಜ್ಯರು ಏನಿದಾರಲ್ಲ ಸದ್ಯಕ್ಕೆ ಅವರು ಹೋಗಿ ಕೇಳಿದ್ರೆ ಏನಾದರೂ ಇದನ್ನು ಓದಿ ಅಂತ ಬೇಗ ಬರೆದು ಕೊಡ್ಬೋದು ಅಂದಾಗ ನಾನು ಗದಗಿಗೆ ಬಂದು ಅವ್ರು ಹೇಳಿದಾಗ ಅವ್ರು ಬರೆದು ಕೊಟ್ಟರು. ಅವರು ಇದಕ್ಕೆ ಹೆಸರಿಟ್ಟರು ಮರುಳಶಂಕರ ದೇವರ ಅನುಭವ ಯಾತ್ರೆ ಅಂತ. ಅದಕ್ಕೆ ಕಾದಂಬರಿ ಅಂತೀರೋ, ಆತ್ಮಕಥನ ಅಂತೀರೋ, ಆತ್ಮಚರಿತ್ರೆ ಅಂತೀರೋ, ಅನುಭವ ಯಾತ್ರೆ ಅಂತೀರೋ ನನಗೆ ಗೊತ್ತಿಲ್ಲ. ಒಟ್ಟೆ ಪೂಜ್ಯರು ಮರುಳಶಂಕರ ದೇವರ ಅನುಭವ ಯಾತ್ರೆ ಇಡಿ ಅಂತ ಹೇಳಿದರು. ಅನೇಕ ಸ್ವಾಮೀಜಿಗಳು ನನಗೆ ಬೆಲ್ದಾಳ ಶಿವಶರಣರ ಒಂದು ಶೂನ್ಯ ಸಂಪಾದನೆ ಅಂತ ಒಂದು 2 ವಾಲ್ಯೂಮ್ ಪುಸ್ತಕಗಳು ಸಿಕ್ಕಿತ್ತು, ನಿಡಸೋಸಿ ಜಗದ್ಗುರು ಓದೋಕೆ ಕೊಟ್ಟಿದ್ರು. ಅದನ್ನು ಓದುವಾಗ ಈ ಮರುಳಶಂಕರ ದೇವರು ಈ ಒಂದು ಪಾತ್ರ ನನಗೆ ಅತ್ಯಂತ ಹೆಚ್ಚಿದ್ರಿಂದ ನಾನು ಅಫ್ಘಾನಿಸ್ತಾನದಿಂದ ಬಂದಂಥ ಈ ಮರುಳಶಂಕರ ದೇವರ ಬಗ್ಗೆ ಬರೀಬೇಕು ಅಂದಾಗ, ಈಗ ನಾನು ತರಬೇಕಲ್ಲ ಅವ್ರನ್ನ ಅಫ್ಘಾನಿಸ್ತಾನದಿಂದ ಬಸವ ಕಲ್ಯಾಣಕ್ಕೆ ಈ ಚೈತ್ರ ಯಾತ್ರೆಯಲ್ಲಿ ಪ್ರಯಾಣದ ದಾರಿ ಯಾವುದಿರಬೇಕು, ದಾರಿಯಲ್ಲಿಯೋ ಸ್ಥಳಗಳು ಯಾಗಿರಬಹುದು, ಅವರ ಅನುಭವ ಹೇಗಿರಬಹುದು, ಕಲ್ಯಾಣದ ಅನುಭವ ಮಂಟಪ ಹೇಗಿರಬಹುದು, ಅಲ್ಲಿಯ ಪರಿಸರ ಏನಿರಬಹುದು, ಅಲ್ಲಿ ಅವರ ಅನುಭವ ಏನು, ಮತ್ತು ಏನಂದರೆ ಈ ಒಬ್ಬ ಶರಣ ಬೇರೆ ಶರಣರಿಗಿಂತ ವಿಶಿಷ್ಟ. ಹೇಗೆ ಅಂದರೆ ಅವನಿಗೆ ತನ್ನ ಹೆಸರು, ತನ್ನ ತಂದೆ ತಾಯಿ ಹೆಸರು, ತಾನು ಯಾವ ದೇಶದವನು, ತಾನು ಇಲ್ಲಿ ಯಾಕೆ ಬಂದೆ, ಈ ಥರದ ಯಾವುದೇ ಅವನಿಗೆ ಗೊಡವೆ ಇಲ್ಲ. ಯಾವಾಗಲೂ ಗುಪ್ತ ಭಕ್ತಿಯಲ್ಲಿರಬೇಕು ಅಂತ ಒಂದು ನಿರ್ಧಾರ ಮಾಡಿಕೊಂಡ ಅಚಲ ಶರಣ ಬರ್ತಾನೆ ಕಲ್ಯಾಣಕ್ಕೆ. ಬಂದ ತಕ್ಷಣ ತಮಗೆಲ್ಲ ಗೊತ್ತಿರುವ ಹಾಗೆ ಅನುಭವ ಮಂಟಪದಲ್ಲಿ ಕಾಯಕವಿಲ್ಲದವರಿಗೆ ಪ್ರವೇಶವಿರೋದಿಲ್ಲ. ಸುಮ್ಮನೆ ಹೋಗಿ ಪ್ರಸಾದ ಮಾಡಿ ಮನೆಗೆ ಹೋಗುವ ಅನುಭವ ಮಂಟಪದಲ್ಲಿ ಆ ಥರದ ಯಾವುದೇ ಇರಲಿಲ್ಲ. ಬಂದವರು ಏನು ಕೇಳ್ತಿದ್ರು, ಮೊದಲು ಬಸವಣ್ಣನವರು ನೀವೇನು ಕಾಯಕ ಮಾಡ್ತೀರಿ? ಅವಾಗ ಇವನು ಹೇಳ್ತಾನೆ, ನನಗೆ ಕಾಯಕ ಬರೋದಿಲ್ಲ. ಹಂಗಾದ್ರೆ ವಾಪಸ್ ಹೋಗಿ ಅಂತಿರ್ತಾನೆ. ಯಾರು? ಸೊಡ್ಡರ ಬಾಚರ್ಸರು. ಆವಾಗ ಬಸವಣ್ಣನವರ ಜೊತೆ ಅಲ್ಲೇ ಹಡಪದ ಲಿಂಗಮ್ಮನವ್ರು ನಿಂತಿರ್ತಾರೆ. ಹಡಪದ ಲಿಂಗಮ್ಮನವ್ರು ಅಂತಾರೆ, ಹೋಗಿ ಬಿಡಿ ಪಾಪ, ಎಲ್ಲೋ ದೂರಿಂದ ಬಂದವನ ಕಾಣಿಸ್ತಾನೆ, ಅವನಿಗೆಲ್ಲ ರೂಪ ಅವನ ವೇಷ ನೋಡಿ ಇವನು ಈ ಕರ್ನಾಟಕದವನಂತೂ ಇವನಲ್ಲ, ಇವನು ಬೇರೆ ಎಲ್ಲೋ ಬಂದಿದ್ದಾನೆ, ಇರಲಿ ಮುಸುರಿ ಆದರೂ ತಿಕ್ಕೊಂಡಿರಲಿ ಅನುಭವ ಮಂಟಪದಲ್ಲಿ ಅಂತ. ಆಯಿತು, ನಾನು ಮಾಡ್ತೀನಿ, ಪ್ರಸಾದ ನಿಲಯವನ್ನು ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ, ಇವೆಲ್ಲ ಕೊಡೋ ಪಾತ್ರೆಗಳನ್ನೆಲ್ಲ ತೊಳಿತೀನಿ, ಅದನ್ನೆಲ್ಲ ಮಾಡೋಕೆ ನಾನು ತಯಾರಿದ್ದೀನಿ ಅಂದಾಗ ಇವನು ಪ್ರಸಾದ ಕುಂಡವನ್ನು ನಿರ್ಮಿಸಿಕೊಂಡು ಅಲ್ಲಿ ಉಳಿದುಬಿಟ್ಟ. ಎಷ್ಟು ವರ್ಷ? 12 ವರ್ಷ ಗುಪ್ತ ಭಕ್ತಿಯಲ್ಲಿ. ಈಗ ನೋಡಿ, ವಿಜಯ್ ಕುಮಾರ್ ಕಮ್ಮಾರ್ ಅವರು ಅರ್ಧ ಗಂಟೆ ನನ್ನ ಬಗ್ಗೆ ಹೇಳಿದರು, ಹಾಗೆ ಹೀಗೆ MBBS ಅಲ್ಲಿ ಮಾಡಿದರು, MS ಅಲ್ಲಿ ಮಾಡಿದರು, ಅದು ಇದು. ಈ ವ್ಯಕ್ತಿಯ ಬಗ್ಗೆ ನಿಮಗೇನು ಸಿಗೋಲ್ಲ. ಯಾಕೆಂದರೆ ಗುಪ್ತ ಭಕ್ತಿ. ಮಾದಾರ ಚೆನ್ನಯ್ಯನವರದು ಗುಪ್ತ ಭಕ್ತಿ, ಕೋಳೂರ ಕೊಡಗುಸನ್ನದು ಗುಪ್ತ ಭಕ್ತಿ ಅಂದರೆ ಏನಂದರೆ ಅಹಂಭಾವವನ್ನು ನೀಗಿಸಿಕೊಂಡಂಥ, ನಿರಸನ ಮಾಡಿಕೊಂಡಂಥವರಿಗೆ ಮಾತ್ರ ಗುಪ್ತ ಭಕ್ತಿ ಒಲಿಯುತ್ತದೆ. ಹೀಗಾಗಿ ನಾವು ಅಹಂಭಾವಿಯಾಗಿ ಆಗಿಬಿಡ್ತೀವಿ. ನನ್ನ ಆಸ್ಪತ್ರೆ ಇಷ್ಟು ದೊಡ್ಡದು, ನನ್ನ ಡಿಗ್ರಿ ಅಷ್ಟು, ನನ್ನ ಗಾಡಿ ಇದು ಇದೆಲ್ಲ ಇಲ್ಲ. ಈ ಲಿಂಗಾಯತ ಧರ್ಮದಲ್ಲಿ ಅದೆಲ್ಲ ಇರಬಾರ್ದು, ಇರಲೇ ಕೂಡದು. ಅಹಂಭಾವಿ ಇದ್ದವರಿಗೆ ಶಿವಯೋಗ ಸಿದ್ಧಿಸೋದಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಹೀಗಾಗಿ ಅಫ್ಘಾನಿಸ್ತಾನ ಅಂದರೆ ನಿಮ್ಗೆ ಗೊತ್ತೇ ಆಗಿರೋ ಹಾಗೆ ಗಾಂಧಾರಿ ಕೂಡ ನಮ್ಮ ಅಫ್ಘಾನಿಸ್ತಾನದೊಳೆ, ಮಹಾಭಾರತದ ಗಾಂಧಾರಿ. ಅಂದಿನ ಕಾಲದಲ್ಲಿ ಇದು ಹಿಂದೂ ರಾಷ್ಟ್ರವೇ ಆಗಿತ್ತು ಅನ್ನೋದು ತಮ್ಗೆ ಗೊತ್ತಿದೆ. ಅಲ್ಲಿ ಅನೇಕ ಹಿಂದೂ ಮಹಾರಾಜರು ಆಳ್ತಾ ಇದ್ರು ಈ ಅಫ್ಘಾನಿಸ್ತಾನವನ್ನು. ಈಗಲೂ ಕೂಡ ಮೊನ್ನೆ ಇಟಲಿ, ಫ್ರಾನ್ಸ್ ಮತ್ತು ಭಾರತ ಸರ್ಕಾರಗಳು ಜಂಟಿಯಾಗಿ ಅಲ್ಲಿ ಉತ್ಖನನ ಮಾಡಿದಾಗ ಅನೇಕ ಮೂರ್ತಿಗಳು, ಅದು ಈ ಥರದ ಅನೇಕ ಮೂರ್ತಿಗಳು ಅಲ್ಲಿ ಸಿಕ್ಕಿವೆ. ಹೀಗಾಗಿ ಅಲ್ಲಿ ನಿಸ್ಸಂದೇಹವಾಗಿ ಅದು ಹಿಂದೂ ರಾಷ್ಟ್ರವಾಗಿತ್ತು ಅನ್ನೋದನ್ನು ತಾವು ಮನಗಾಣಬೇಕು. ಇವೆಲ್ಲ
ಅನೇಕ ಮೂರ್ತಿಗಳನ್ನು ಅಲ್ಲಿ ಉತ್ಖನನ ಮಾಡಿ ಒಂದು ದೊಡ್ಡ ಮ್ಯೂಸಿಯಂ ಮಾಡಿ ಜನರಿಗೆ ಇಟ್ಕೊಂಡಾಗ ಅಲ್ಲಿ ಬಂದಿದ್ದು ನಿಮ್ಗೆ ಗೊತ್ತು, ತಾಲಿಬಾನ್ ಸರ್ಕಾರ ಬಂದು ಆ ಮ್ಯೂಸಿಯಂ ಕೂಡ ಎಲ್ಲ ಹಾಳು ಮಾಡಿದ್ರು. ಬುದ್ಧನ ದೊಡ್ಡ ದೊಡ್ಡ ವಿಗ್ರಹಗಳಿರುವಂಥ ಬಹಮಿಯಾ ಅಂತ ಏನಿತ್ತಲ್ಲ ಅದನ್ನು ಕೂಡ ಹಾಳು ಮಾಡಿದರು. ಅದು ಮತಾಂಧರು ಏನು ಮಾಡ್ತಾರೆ ತಾವೆಲ್ಲ ದಿನನಿತ್ಯ ನಿತ್ಯ ಜೀವನದಲ್ಲಿ ನೋಡ್ತಾ ಇದ್ದಾರೆ. ಇವೆಲ್ಲ ಅತ್ಯಂತ ದೊಡ್ಡ ದೊಡ್ಡ ದೇವಾಲಯಗಳನ್ನ ಈಗ ಹಾಳು ಮಾಡಿದ್ದಾರೆ ಅಲ್ಲಿ. ಆದರೆ ಅಲ್ಲಿ ಒಂದು ಭಕ್ತಿ ಪರಂಪರೆಯನ್ನು ಹುಟ್ಟುಕೊಂಡಿತು. ಸೂಫಿ ಸಂತರು ಹುಟ್ಟಿದ್ದು ಅಫ್ಘಾನಿಸ್ತಾನದಲ್ಲಿ. ಸೂಫಿ ಸಂತರು ಅಂದರೆ ಏನಂದರೆ, ಇಸ್ಲಾಂ ಧರ್ಮದಲ್ಲಿ ನೃತ್ಯ ಸಂಗೀತಕ್ಕೆ ಅಷ್ಟೊಂದು ಒಲವು ಕೊಡೋಲ್ಲ. ಆವಾಗ ಪೈಗಂಬರರ ಹತ್ರ ಹೋಗಿ ಕೆಲವೊಂದು ಜನ ಹೋಗಿ ಇದು ಹಾಗಾದರೆ ಆಗೋಲ್ಲ, ನಾವು ಹೇಗೆ ದೇವನನ್ನು ಸ್ತುತಿಸಬೇಕು, ಹೇಗೆ ದೇವನನ್ನು ಆನಂದದಿಂದ ನಾವು ಭಜಿಸಬೇಕು ಅಂತ ಕೇಳಿದಾಗ ನೇರವಾಗಿ ಪೈಗಂಬರರೇ ಅವ್ರಿಗೆ ಆಶೀರ್ವಾದ ಮಾಡಿದರು. ಸೂಫಿ ಸಂತರಿಗೆ, ನೀವು ದೇವನ ಆರಾಧನೆಯಲ್ಲಿ ತೊಡಗಿರಿ, ನೀವು ದೇವನ ಬಗ್ಗೆ ಭಜನೆಗಳನ್ನು ಹಾಡಿರಿ, ಬರೆಯಿರಿ ಅಂತ ಹೇಳಿದಾಗ ಇದೊಂದು ಹೊಸ ಪರಂಪರೆಯಲ್ಲಿ ಹುಟ್ಟುಕೊಂಡು ಅದು ಸೂಫಿ ಸಂತರು. ಭಾರತದ ಅನೇಕ ಕಡೆಗಳಲ್ಲಿ ಸೂಫಿ ಸಂತರ ದರ್ಗಾಗಳನ್ನು ನೀವು ನೋಡ್ಬೋದು. ಡೆಲ್ಲಿಯಲ್ಲಿದೆ, ಆಗ್ರಾದಲ್ಲಿದೆ, ಅನೇಕ ಸೂಫಿ ಸಂತರು ಆಗೋಗಿದ್ದಾರೆ. ಅವ್ರದ್ದು ಒಂದು ವಿಶಿಷ್ಟ ಪರಂಪರೆ ಹೇಗಂದರೆ, ಆ ಭಕ್ತಿಯ ಹಾಡುಗಳನ್ನ ಹಾಡ್ತಾ 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 ತನ್ಮಯರಾಗಿ ಅವರು ಸುತ್ತು ವೃತ್ತಾಕಾರವಾಗಿ ನರ್ತಿಸುತ್ತಾ ದೇವನ ಒಂದು ಪ್ರಾರ್ಥನೆಯಲ್ಲಿ ಮುಳುಗಿಬಿಡ್ತಾರೆ. ಅದು ಒಂದು ಥರದ ಧ್ಯಾನ. ನಾವು ಹೇಗೆ ಇಷ್ಟಲಿಂಗ ಪೂಜೆಯಲ್ಲಿ ಧ್ಯಾನಸ್ಥರಾಗ್ತೀವೋ ಹಾಗೆ ಅವರು ಆ ನರ್ತನದಲ್ಲಿ ದೇವರ ಭಜನೆಯಲ್ಲಿ ನಿರತರಾಗಿರ್ತಾರೆ. ಅನೇಕ ಸೂಫಿ ಸಂತರಿದ್ದಾರೆ. ತುಂಬ ಸುಂದರವಾದ ಸೂಫಿ ಸಂತರು ಅವರು ಬರೆದಂಥ ಕಾವ್ಯಗಳನ್ನು ತಾವು ನೋಡಬಹುದು. ಹೀಗೆ ನಾನು ತಗೊಂಡು ಬಂದೆ ಅವ್ರನ್ನ. ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನದಿಂದ ಕಾಶ್ಮೀರದಿಂದ ಮೇಲಿಂದ ಹಿಡಿದು ಕೆಳಗೆ ಈ ಬಸವ ಕಲ್ಯಾಣ ತನಕ ಅವರು ಹೇಗೆ ಬಂದಿರಬಹುದು ಅನ್ನೋದನ್ನು ನಾವು ನಂತರ ನೋಡೋಣ. ಇಲ್ಲಿ ಈ ಕತೆ ಏನಂದರೆ, ಅಫ್ಘಾನಿಸ್ತಾನದಲ್ಲಿ ಅವರು ಈ ನಮ್ಮ ಮರುಶಂಕರ ದೇವರು ಮೂಲ ಹೆಸರು ಅವ್ರಿಗೆ ಗೊತ್ತಿಲ್ಲ. ಅವರ ಗುರುಗಳ ಹೆಸರು ಗೊತ್ತಿದೆ. ನೈಸರ್ ಅಂತ ಅವರ ಗುರುಗಳು. ಒಂದು ದಿನ ಏನಾಗುತ್ತೆ, ಹಿಂದೊಂದು ದೊಡ್ಡ ಆಶ್ರಮ ಇರುತ್ತೆ. ಆ ನೈಸರ್ ಗುರುಗಳು ತುಂಬ ಏನಂತೀರಿ ನೀವು, ಶೀಘ್ರ ಕೋಪಿ ಅಥವಾ ಸಿಟ್ಟಿನ ಗುರುಗಳವರು. ಅವರು ಕೂತ್ಕೊಂಡಿರುವಾಗ ಆ ರಾಜ್ಯವನ್ನು ಆಳುತ್ತಿರುವ ರಾಜದೂತರಲ್ಲಿ ಬರ್ತಾರೆ ಆ ನೈಸರ್ ಗುರುಗಳ ಹತ್ರ. ನಾಳೆ ಬೆಳಗ್ಗೆ ನಮ್ಮ ರಾಜರು ನಿಮ್ಮನ್ನು ಭೇಟಿಯಾಗೋಕ್ಕೆ ಬರ್ತಾರೆ, ನಿಮ್ಮ ಆಶೀರ್ವಾದ ತಗೊಳ್ಳೋಕೆ ಬರ್ತಾರೆ ಅಂತ ಅವ್ರು ಹೇಳ್ತಾರೆ. ಆಯಿತು, ಬರಲಿ ಅಂತಾರೆ. ಮರುದಿನ ಬೆಳಿಗ್ಗೆ ನಮ್ಮ ಸ್ವಾಮೀಜಿಯವರು ಹೇಳಿದ್ದಾರೆ. ಹಾಗೇನೆ ಆ ನೈಸರ್ ಗುರುಗಳು ಅಪಾರ ಶಿವಭಕ್ತರು. ಅವ್ರು ಕೂತ್ಕೊಂಡಿರ್ತಾರೆ. ಅವನು ರಾಜ ಬರ್ತಾನೆ. ರಾಜ ಬಂದವನೇ ಅವ್ರಿಗೆ ನಮಸ್ಕಾರ ಮಾಡಿ ಏನು ಹೇಳ್ತಾನೆ ಅನ್ನೋದು ತಾವು ಲಕ್ಷ್ಯ ಕೊಟ್ಟು ಕೇಳಬೇಕು. ಏನು ಹೇಳ್ತಾನಂದರೆ, ಪೂಜ್ಯರೇ, ನಿಮ್ಮ ದರ್ಶನದಿಂದ ನನಗೆ ಅಪಾರ ಆನಂದವಾಯಿತು. ನಾನು ಇವತ್ತು ರಾಜನಾಗಿರೋದಕ್ಕೆ ನೀವೇ ಕಾರಣ ಅಂತ ಹೇಳ್ತಾನೆ. ಆ ಸ್ವಾಮೀಜಿಯವ್ರಿಗೆ ಕೋಪ ಬರುತ್ತೆ. ನೀನು ರಾಜಕ್ಕೆ ನಾನೇ ಕಾರಣ ಆಗ್ತೀನೋ ಅಂತಾರೆ. ಅವಾಗ ಅವರು ಗುರುಗಳು ಅವನು ಹೇಳ್ತಾನೆ, ರಾಜ, ಹಿಂದಿನ ಜನ್ಮದಲ್ಲಿ ನಾನು ಒಂದು ನಾಯಿಯಾಗಿದ್ದೆ, ಬೀದಿ ನಾಯಿ. ತುಂಬ ಹಸಿವೆಯಿಂದ ಬೆಳೀತಾ ಇದ್ದೆ. ಯಾರೂ ನನಗೊಂದು ರೊಟ್ಟಿನೂ ಕೊಡ್ತಾ ಇರಲಿಲ್ಲ. ತುಂಬ ಹಸಿವೆಯಾಗಿರೋದ್ರಿಂದ ನಿಮ್ಮ ಆಶ್ರಮಕ್ಕೆ ಬಂದಾಗ ನೀವು ನನ್ನ ಮೈದಡವಿ, ನೀರು ಕುಡಿಸಿ, ಅನ್ನ ಕೊಟ್ಟು, ರೊಟ್ಟಿ ಕೊಟ್ಟು, ನೀನು ಸುಖವಾಗಿ ಬಾಳು ಅಂತ ನನ್ನ ಹರಿಸಿದ್ರಿ. ಅಲ್ಲಿಯೇ ನನ್ನ ಜೀವ ಹೋಯಿತು. ನೀವು ಹರಸು ಅಂದ ತಕ್ಷಣ ನಾನು ಮುಂದಿನ ಜನ್ಮದಲ್ಲಿ ಈ ರಾಜ್ಯಕ್ಕೆ ರಾಜನಾಗಿ ಬಿಟ್ಟೆ. ಅದಕ್ಕೆ ನಾನು ಆಶೀರ್ವಾದ ತೆಗೆದುಕೊಳ್ಳಲು ಬಂದಿದ್ದೀನಿ ಅಂದರು. ಆದರೆ ನಮ್ಮ ನೈಸರ್ ಗುರುಗಳು ಇದೇನು ಕಟ್ಟುಕತೆ ಹೇಳ್ತಾ ಇದೆಯೋ, ಯಾವ ಜನ್ಮ, ಯಾವ ಪ್ರಾರ್ಥನೆ? ನಾನು ರೊಟ್ಟಿ ಕೊಡೋದ್ರಿಂದ ನೀನು ರಾಜ ಆಗೋರಿದ್ರೆ ನನ್ನ ಆಶ್ರಮದ ಮುಂದೆ ಲೈನ್ ಹಚ್ತಿದ್ರು ಎಲ್ಲ ರಾಜರಾಗೋಕೆ. ನಾನು ಇಂಥ ಪವಾಡಗಳಲ್ಲಿ ನಂಬಿಕೆ ಮಾಡೋಲ್ಲ ಅಂತ. ಏನು ಕಟ್ಟುಕತೆ ಹೇಳ್ತಾ ಇದ್ದೀನಿ ನನಗೆ ನೀನು? ನಿನ್ನಿಂದ ನನಗೇನಾಗಬೇಕಾಗಿದೆ, ನನ್ನಿಂದ ನಿನಗೇನಾಗಬೇಕಾಗಿದೆ? ನಡೆಯಲಿಲ್ಲ ನಾನು ಬೈದ್ಬಿಟ್ಟ. ಆ ರಾಜ ಇಲ್ಲ ರೀ, ನಾನು ಹೇಳೋ ಸತ್ಯ, ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದಾಗ, ಇದಕ್ಕೆ ಯಾಕೆ ಸಾಕ್ಷಿ ಆಗಿದ್ರೆ? ಯಾಕೆ ಸಾಕ್ಷಿ ಅಂದರೆ, ಈ ಊರಲ್ಲಿರುವ ನೀಲಕಂಠೇಶ್ವರ ದೇವಸ್ಥಾನದಲ್ಲಿರುವ ಶಿವಲಿಂಗವೇ ಸಾಕ್ಷಿ ಅಂತ ಆ ರಾಜ ಹೇಳ್ತಾನೆ. ಅವಾಗ ನೈಸರ್ ಅಂತಾರೆ, ನಡಿ ಹಾಗಿದ್ರೆ ಕೇಳೋಣ ಅಂತಾರ. ಅವ್ರ ಕೈಯಲ್ಲೊಂದು ದೊಡ್ಡ ಬಿದ್ದಿರುತ್ತೆ, ಕಟ್ಟಿಗೆ ಅಂತಾರ, ದಂಡ, ಒಂದು ದಂಡ ಬೆತ್ತ. ನಡ್ರಿ ಅಂದಾಗ ಎಲ್ಲರೂ ನಾವು ಈಗೇನು ಕೂತ್ಕೊಂಡಿದ್ದೀರಲ್ಲ ನಾವೆಲ್ಲ ಹೋಗೋದು ನೀಲಕಂಠೇಶ್ವರ ದೇವಸ್ಥಾನಕ್ಕೆ. ಆ ನೈಸರ್ ಬಹಳ ಪ್ರಭಾವಿ ಗುರುಗಳವರು. ಆ ರಾಜ ಹೇಳ್ತಾನೆ, ನೋಡಿ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಅವನು ಹೇಳ್ತಾನೆ, ಪಾಪ ಮೊರೆ ಬರ್ತಾನೆ, ನೋಡಿ ನೀವು ನಂಬುತ್ತಾ ಇಲ್ಲ ನಮ್ಮ ಗುರುಗಳು, ನಾನೇ ಇವರಿಂದಲೇ, ಇವರ ಆಶೀರ್ವಾದದಿಂದ, ಇವರ ಅನುಗ್ರಹದಿಂದ ನಾನು ರಾಜನಾಗಿದ್ದೀನಿ, ನೀವು ನಂಬ್ತಾ ಇಲ್ಲ, ದಯವಿಟ್ಟು ನೀನು ಇವ್ರಿಗೆ ಹೇಳು ಅಂತ ಹೇಳಿದಾಗ
ಅಲ್ಲಿ ಆಕಾಶವಾಣಿ ಥರ ಲಿಂಗವಾಣಿ ಆಗುತ್ತೆ. ಹೌದು ನೈಸರ, ನಿನ್ನ ಆಶೀರ್ವಾದದಿಂದಲೇ ಇವನು ರಾಜನಾಗಿದ್ದು ಅತ್ಯಂತ ಸತ್ಯ ಅಂತ ಲಿಂಗವಾಣಿ ಆಗುತ್ತೆ. ನೀನು ಸುಳ್ಳು ಹೇಳೋಕೆ ಶುರು ಮಾಡಿದೀಯೇನೋ ಅಂತ ಲಿಂಗಕ್ಕೆ ಒಂದು ಹೊಡೆದು ಬಿಡ್ತಾರೆ ನಮ್ಮ ನೈಸರ ಗುರುಗಳು. ರೊಟ್ಟಿ ಹಾಕೋದ್ರಿಂದ ಯಾರಾದರೂ ರಾಜ ಹಾಕ್ತಾರೇನೋ ಅಂತ 2 ಹೋಳಾಗಿಬಿಡುತ್ತೆ. ಅಷ್ಟೊಂದು ಶಿಸ್ತಿನಿಂದ ಆ ಲಿಂಗಕ್ಕೆ ಪಡೆದಿರೋ ಲಿಂಗ 2 ಹೋಳಾಗಿರೋ ಆ ಲಿಂಗದಲ್ಲಿ ಹೋಗ್ಬಿಡ್ತಾರೆ. ನೈಸರ ಗುರುಗಳಲ್ಲಿ ಲಿಂಗೈಕ್ಯರಾಗಿಬಿಡ್ತಾರೆ. ಇಲ್ಲಿ ಮುಂದೆ ಕತೆ ಹೇಗೋರಿಯುತ್ತೆ ಅಂದರೆ, ನಮ್ಮ ಮರುಳಶಂಕರ ದೇವರ ತಲೆ ಕೆಡಕ್ಕೆ ಶುರುವಾಗುತ್ತೆ. ಒಂದು ಪ್ರಸಾದದಿಂದ ಇಷ್ಟೊಂದು ಲೀಲೆ ಆಗಬಹುದೇ? ಒಬ್ಬರು ರಾಜನಾಗಬಹುದೇ? ಏನಿರ್ಬೋದು ಹಾಗಿದ್ರೆ ಈ ಪ್ರಸಾದ? ಇದ್ರ ಬಗ್ಗೆ ಎಲ್ಲಾದರೂ ಅಭ್ಯಸನ ಮಾಡ್ತಾ ಇದ್ದಾರಾ ಜಗತ್ತಿನಲ್ಲಿ? ಪ್ರಸಾದ ಅಂದ್ರೆ ಏನು? ಬರ್ತಾರೆ ಅಲ್ಲಿಂದ ಪಾಕಿಸ್ತಾನಕ್ಕೆ ಬರ್ತಾರೆ, ಅಲ್ಲಿ ಏನು ಪ್ರಸಾದದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಈಗ ನಾನು ಇಸ್ರೇಲ್ಗೆ ಹೋಗಿದ್ದೆ. ಅತ್ಯಂತ ಸುಂದರವಾದ ಚರ್ಚ್ಗಳಿವೆ ಇಸ್ರೇಲ್ನಲ್ಲಿ. ಕೆಲವೊಂದು ಮಸೀದಿಗೆ ಹೋಗಿದ್ದೀನಿ, ಟರ್ಕಿಗೆ ಹೋಗಿದ್ದೆ. ಎಲ್ಲೂ ನಿಮಗೆ ಊಟ ತಿಂಡಿ ಯಾರು ಕೊಡೋಲ್ಲ, ಒಂದು ಸಕ್ಕರೆ ಹಳಕು ಕೂಡ ಸಿಗೋಲ್ಲ. ಇದು ನೆನ್ಪಿಟ್ಕೊಳ್ಳಿ ನೀವು. ಒಂದೊಂದು ಕಡೆ ನೀರು ಕೂಡ ನೀವು ದುಡ್ಡು ಹಾಕಿದ್ರೆ ನೀರು ಹೊರಗೆ ಬರುತ್ತೆ, ಅಂಥ ಕ್ಷೇತ್ರಗಳಿವೆ. ಈ ಲಿಂಗಾಯತ ಮಠಗಳನ್ನು ಬಿಟ್ಟರೆ ನಿಮಗೆ ಹೀಗೆ ಪುಕ್ಕಟ್ಟಾಗಿ ಅದು ದಾಸೋಹ ಅಂತ ಕರೀರಿ ನೀವು. ಆದರೆ ಈ ಥರ ಎಲ್ಲೂ ಸಿಗೋಲ್ಲ. ನಮ್ಮ ಗಮ್ಮಾರ್ ಸರ್ ಇಡೀ ಜಗತ್ತನ್ನು ಅಡ್ಡಾಡಿದ್ದಾರೆ. ನಾನು ಅವ್ರಿಗಿಂತ ಕಡಿಮೆ ಅಡ್ಡಾಡಿದ್ದೀನಿ. ಎಲ್ಲದಕ್ಕೂ ದುಡ್ಡು. ಇಲ್ಲಿ ಹಾಗಲ್ಲ. ಅದಕ್ಕೆ ಈ ಮನುಷ್ಯ ಕಾಶ್ಮೀರಕ್ಕೆ ಬರ್ತಾನೆ. ಕಾಶ್ಮೀರಕ್ಕೆ ಬಂದಾಗ ಏನಾಗುತ್ತೆ ಅಂದರೆ, ಕಾಶ್ಮೀರಕ್ಕೆ ಬಂದಾಗ ಅಲ್ಲಿ ಅವಾಗ 12ನೇ ಶತಮಾನದಲ್ಲಿ ಇವರು ಬಂದಾಗ ಶೈವ ಪರಂಪರೆ, ಪ್ರತ್ಯಭಿಜ್ಞ ಅವೆಲ್ಲ ಅಲ್ಲಿ ಶೈವ ಪರಂಪರೆ. ನಮ್ಮ ಮೂಡಿಗೆ ಮಾರಯ್ಯನವರು ಕೂಡ ಕಾಶ್ಮೀರದವರೇ. ಅಲ್ಲಿ ತುಂಬ ಸುಂದರವಾದ ಇದು ಏನಂದರೆ, ಈಗ ನಾನು ಅವರನ್ನು ಪಾಕಿಸ್ತಾನದಿಂದ ಶ್ರೀನಗರ್ ಕಾಶ್ಮೀರಕ್ಕೆ ತರಬೇಕಾಗಿತ್ತು, ಪೇಶಾವರದಿಂದ. ಅಲ್ಲಿ ಏನಾಗುತ್ತೆ ಅಂದರೆ, ಆಗಿರಲಿಲ್ಲ. ಅದೆಲ್ಲ ಒಂದೇ ನಮ್ಮ ಇಡೀ ಅಖಂಡ ಭಾರತ. ಅಲ್ಲಿ ಈಗಲೂ ಕೂಡ ನೀವು ನೋಡಿರಬೇಕು, ಈ ಉಪ್ಪು ಮಾರೋರು ಬರ್ತಾರೆ ನೋಡಿ, ಈ ಕೆಂಪು ಉಪ್ಪು ಮಾರೋರು ಬರ್ತಾರೆ ಲಾರಿಲಿ. ಈ ಕೆಂಪು ಉಪ್ಪು ಅಥವಾ ಹಿಮಾಲಯನ್ ಸಾಲ್ಟ್ ಅಂತ ಕರೀತಾರೆ. ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಪೊಟ್ಯಾಸಿಯಂ ರಿಚ್ ಇರುತ್ತೆ. ನೀವೇನು ಬಿಳಿ ಉಪ್ಪು ತಿಂತೀರಲ್ಲ, ಅಲ್ಲಿ ಸೋಡಿಯಂ ರಿಚ್ ಇರುತ್ತೆ. ಆ ಸೋಡಿಯಂನಿಂದ BP ಜಾಸ್ತಿ ಆಗುತ್ತೆ. ಈ ಉಪ್ಪೇನಿದೆಯಲ್ಲ, ಇದು ಕೆಂಪು ಉಪ್ಪು, ಇದರಲ್ಲಿ ಪೊಟ್ಯಾಸಿಯಂ ಜಾಸ್ತಿ ಇರೋದ್ರಿಂದ ಇದು BP ಜಾಸ್ತಿ ಆಗೋಲ್ಲ. ನೀವು ಸೈದಾಲೋನ್ ಅಂತೀರಿ ನೋಡಿ, ಸೈಂಧವಲೋನ ಅಥವಾ ಸೈದಾಲೋನ್ ಅಂತಿರಲ್ಲ ಅದು. ಇಲ್ಲಿ ಏನಾಗುತ್ತಂದ್ರೆ, ಒಂದ್ಸಾರಿ ನಮ್ಮ ಅಲೆಕ್ಸಾಂಡರ್ ಬಂದಾಗ, ಅಲೆಕ್ಸಾಂಡರ್ನ ಕುದುರೆಗಳು ಇಲ್ಲಿ ನಿಂತಾಗ ಈ ಉಪ್ಪನ್ನು ಸೀಪ್ತಾವೆ, ಅವೆಲ್ಲ ಬಂದಿರ್ತವೆ. ಈ ಉಪ್ಪನ್ನು ಸೀಪ್ ಬೆಳಗ್ಗೆ ನೋಡ್ತಾರೆ, ಅದು ಕುದುರೆಗಳೆಲ್ಲ ಚೈತನ್ಯಾತ್ಮಕವಾಗಿರ್ತವೆ. ಅಷ್ಟೊಂದು ಈ ಉಪ್ಪಿನ ಶಕ್ತಿ ಇದೆ ಅನ್ನೋದನ್ನ ಆ ಅಲೆಕ್ಸಾಂಡರ್ ಸಹ ನೋಡ್ತಾನೆ. ಹೀಗಾಗಿ ಅಲ್ಲಿ ಏನಂದ್ರೆ, ಈ ಉಪ್ಪನ್ನ ಶ್ರೀನಗರಕ್ಕೆ ಕರೆದೊಯ್ಯುವ ಸಾರ್ಥವಾಹಕರಿರ್ತಾರೆ. ಆ ಬಂಡಿಗಳಲ್ಲಿ ಇವರು ಇದಕ್ಕೆ ಬರ್ತಾರೆ, ಎಲ್ಲಿ ಕಾಶ್ಮೀರಕ್ಕೆ ಬರ್ತಾರೆ. ಹೀಗಾಗಿ ಈ ಥರದ ಒಂಟೆಗಳು, ಕುದುರೆಗಳು ಅಲ್ಲಿಯ ಒಂದು. ಪೇಶಾವರದಲ್ಲಿ ಈಗಲೂ ಇವೆ. ಗೋರಖನಾಥ್ ದೇವಾಲಯ ಇದೆ, ದುರ್ಗಾ ದೇವಾಲಯವಿದೆ. ಈಗ ನೀವು ಇದಕ್ಕೆ ಬಂದ ನಂತರ ಪೇಶಾವರದಲ್ಲಿ ಬಂದಾಗ ಇಲ್ಲಿ ಅವರಿಗೆ ನಾಥರ ಒಂದು ಸಂಪರ್ಕ ಬರುತ್ತೆ, ನಮ್ಮ ಮರುಳಶಂಕರ ದೇವರಿಗೆ. ಈ ನಾಥ ಸಂಪ್ರದಾಯ, ಈ ಗೋರಖನಾಥ್ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ನೋಡಿ, ಇದಿದೆ. ಇದೊಂದು ನೀವು ನೋಡ್ಬೇಕು ವಿಡಿಯೋ. ಒಂದು ಅತ್ಯಂತ ಆಶ್ಚರ್ಯಚಕಿತವಾದ ಇದು ಇದೆ. ಈಗ ಸದ್ಯಕ್ಕೆ ನೀವು ಹೋಗ್ಬೋದು. ಹಿಮಾಚಲ ಪ್ರದೇಶದಲ್ಲಿ ಜ್ವಾಲಾಮಾತಾ ಅಂತ ಒಂದು ಟೆಂಪಲ್ ಇದೆ. ಅಲ್ಲಿ ಸತತವಾಗಿ ಉರಿತಾ ಇರುತ್ತೆ ಉರಿ. ಯಾರು ಎಣ್ಣೆ ಹಾಕೋಲ್ಲ, ಏನೂ ಹಾಕೋಲ್ಲ. ಕಡೆಗೆ ಇಂಡಿಯಾ ಗೌರ್ಮೆಂಟ್ ಅದು ONGC ಗುಡ್ಡದಲ್ಲೆಲ್ಲ ಎಲ್ಲಾದ್ರೂ ಗ್ಯಾಸ್ ಇರಬೇಕಂತ ಉತ್ಖನನ ಮಾಡಿದ್ರೆ ಎಲ್ಲೂ ಏನೂ ಸಿಕ್ಕಿಲ್ಲ. ಹೀಗಾಗಿ ಭಾರತದ ಈ ಪರಂಪರೆ ನೋಡಿ, ಯಾವಾಗಲೂ ಒಂದು 5-6 ಕಡೆ ಉರಿಯುತ್ತಾನೆ ಇರುತ್ತೆ. ಜ್ವಾಲಾದೇವಿ ಅಂತ ಅವಳ ಹೆಸರಿದೆ. ಅಲ್ಲಿ ನಾಥ ಪರಂಪರೆ ಇದೆ. ಇದು ನಿಮ್ಗೆ ಗೊತ್ತಿವರು ನಮ್ಮ ಇವ್ರು ಯಾರು ಗೊತ್ತಲ್ಲ ನಿಮಗೆ? ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ. ಸೊ ನಾಥ ಪರಂಪರೆ. ಅಲ್ಲಂ ಪ್ರಭುದೇವರು, ನಮ್ಮ ಅಲ್ಲಂ ಪ್ರಭುದೇವರು ನಾಥ ಪರಂಪರೆಯವರು. ನಾಥ ಪರಂಪರೆಯವರು ಒಂದು. ಎರಡನೇದು, ಅಲ್ಲಮ ಪ್ರಭುದೇವರು ನಮ್ಮ ಒಂದು ದೊಡ್ಡ ಶಕ್ತಿ. ಲಿಂಗಾಯತ ಧರ್ಮದ ಒಂದು ದೊಡ್ಡ ಶಕ್ತಿ ಯಾರಂದ್ರೆ ಅಲ್ಲಮ ಪ್ರಭುದೇವರು. ಇಡೀ ಜಗತ್ತನ್ನೆಲ್ಲ ಅಡ್ಡಾಡಿ ಬಂದು ಕಲ್ಯಾಣದಲ್ಲಿಯೇ ನೆಲೆಸಿ ಶೂನ್ಯ ಸಂಹಾಸನ ಪೀಠಾಧಿಪತಿಯಾಗಿ
ಕೊನೆಗೆ ಕಲ್ಯಾಣ ಕ್ರಾಂತಿ ಆದ ನಂತರ ಎಲ್ಲ ಶರಣರಿಗೆ ಮಾರ್ಗದರ್ಶನ ಮಾಡಿದವರೇ ಅಲ್ಲಮ ಪ್ರಭುದೇವರು. ನೀವೆಲ್ಲಿ ಹೋಗ್ಬೇಕು, ಅಕ್ಕ ಮಹಾದೇವಿ ತಾಯಿಯವರಿಗೆ ಎಲ್ಲ ಶರಣರಿಗೆ ನೀವು ಇಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಿ ತಾವು ಶ್ರೀಶೈಲದಲ್ಲಿ ನಿರ್ಮಾಣವಾದರು ತಮಗೆ ಗೊತ್ತು. ಆದರೆ ಅಲ್ಲಮ ಪ್ರಭುದೇವರ ವಚನಗಳನ್ನು ಬಿಡಿಸೋಕೆ ನಾವು ಇವತ್ತು ಹೆಣಗಾಡ್ತಾ ಇದ್ದೀವಿ. ಅರ್ಥನೇ ಆಗೋಲ್ಲ ರೀ. ಕೈ ಇಲ್ಲದ ಒಬ್ಬಕ್ಕೆ ತತ್ಲ ತೂಗಿದ್ಲಂತೆ, ಕಾಲಿಲ್ಲದ ಒಂದು ಜಿಗಿಯೋಕ್ಸರು, ಹಿಂಗೇನೇನೋ ವಚನಗಳಿರುತ್ತೆ. ಹಲವಾರು ವಿದ್ವಾಂಸರು ತಮ್ಮ ತಿಳಿದ ಹಾಗೆ ಅದಕ್ಕೆ ಅರ್ಥ ಬರೀತಾ ಹೋಗ್ತಾರೆ. ಇರಲಿ, ನಮ್ಮ ಈ ನಾಥ ಪರಂಪರೆಗೂ ಮತ್ತೆ ನಮ್ಮ ಲಿಂಗಾಯತ ಪರಂಪರೆಗೂ ಬಹಳ ಸಾಮ್ಯ ಇದೆ. ಕೆಲವೊಂದು ತತ್ವಗಳಲ್ಲಿ ಶಿವತತ್ವ ಏನೇ 52 ಅಕ್ಷರಗಳನ್ನು, ಈ ಚಕ್ರಗಳನ್ನು ಅವರು ಸಹ ನಂಬ್ತಾರೆ. ಇರಲಿ, ಪೇಶಾವರದಿಂದ ಲಾಹೋರಕ್ಕೆ ಬಂದರು. ಮತ್ತೆ ಅಲ್ಲಿ ನಾನು ಏನು ಮಾಡಿದೆ, ನಾಥರು ಭೇಟಿಯಾಗಿದ್ದು, ಅಲ್ಲಮ ಪ್ರಭುದೇವರು ಮತ್ತು ಗೋರಕ್ಷಕನಾಥರು ಭೇಟಿಯಾಗಿದ್ದು. ಗೋರಕ್ಷಕನಾಥ ಆತ ಅತ್ಯಂತ ತನ್ನ ಶರೀರದ ಬಗ್ಗೆ ವಜ್ರಕಾಯ ಅಂತ ಅವನಿಗೆ ಒಂದು ಗರ್ವ ಇರೋದು, ಅದನ್ನು ಗರ್ವ ಭಂಗ ಮಾಡಿದವರು ನಮ್ಮ ಅಲ್ಲಮ ಪ್ರಭುದೇವರು. ತಾವು ಬಯಲುಕಾಯ ಅವ್ರದ್ದು, ಅವ್ರಿಗೆ ಖಡ್ಗ ಹೀಗೆ ಹಾಕಿದ್ರು, ಅವ್ರ ಮೈಯೆಲ್ಲ ಹೀಗೆ ಹೋಗಿ ಬಂತು. ಅದೆಲ್ಲ ಆ ಕಥೆಯನ್ನು ಇಲ್ಲಿ ತೊಗೊಂಡು ಬಂದೆ. ಯಾಕೆ ಇವನ್ನೆಲ್ಲ ತೊಗೊಂಡು ಬಂದೆ ಅಂದರೆ, ನಮ್ಮ ಲಿಂಗಾಯತರಿಗೆ ಏನಾಗಿದೆ ಅಂದರೆ, ಮೊದಲು ಎದೆ ಮೇಲೆ ಲಿಂಗ ಧರಿಸ್ಕೊಳ್ಳೋದು ಬೇಡ, ರಾತ್ರಿ ಮಲ್ಕೊಂಡವಾಗ ತೆಲ್ದಿ ಬುಡದಲ್ಲಿ ಇಟ್ಕೊಳ್ಳೋದು, ಎದೆ ಮೇಲೆ ಕಟ್ಕೊಳ್ಳೋದ್ರೆ ಪಕ್ಕಕ್ಕೆ ಹಾಕೊಳ್ಳೋದು, ಇವೆಲ್ಲ ಏನೇನೋ ಸೋಗ್ಲಾಡ್ತನ ಮಾಡ್ತಾ ಇದ್ದಾರೆ. ಈಗಿರುತ್ತ ಯುವಕ ಯುವತಿಯರಿಗಂತೂ ಕೇಳೋದೇ ಬೇಡ. ಕೇಳಿ ನೀವು ಲಿಂಗ ಪೂಜೆ ಮಾಡ್ಕೊತೀಯೇನಪ್ಪ, ಲಿಂಗ ಪೂಜೆ ಮಾಡ್ಕೊತೀಯೇನಮ್ಮ ಅಂದರೆ, ಇಲ್ಲ ರೀ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಏನು ಸಂಕೋಚ ನಾಚಿಕೆ ಇಲ್ಲದೆ ಹೇಳೋ ಜನಾಂಗ ಈಗ ಹುಟ್ಕೊಂಡಿದೆ. ಲಿಂಗವಿಲ್ಲದ ಲಿಂಗಾಯತರನ್ನ ಹೇಗೆ ಲಿಂಗಾಯತರಂತೀರಿ ನೀವು? ಲಿಂಗವಿಲ್ಲದ ಲಿಂಗಾಯತರನ್ನ ಹೇಗೆ ಲಿಂಗಾಯತರ ಅನ್ನೋಕೆ ಬರುತ್ತೆ ಹೇಳಿ? ಅನ್ನೋಕೆ ಬರುತ್ತೇನ್ರಿ ಕಾಯಿಯವರೇ? ಲಿಂಗವಿಲ್ಲದವ್ರ ಎದೆ ಮೇಲೆ ಲಿಂಗವಿಲ್ಲದವ್ರಿಗೆ ಲಿಂಗಾಯತರ ಅನ್ಬೋದಾ? ಅನ್ನಕ್ಕೆ ಬರೋಲ್ಲ, ಅನ್ಬಾರ್ದು ಕೂಡ. ಹೀಗೆ ನಾನು ಅನೇಕ ಅವರನ್ನ ಇದಕ್ಕೆ ತಗೊಳ್ಕೊಂಡು ಬಂದೆ. ಈ ಕಾಶ್ಮೀರದಿಂದ, ಅಲ್ಲಿ ಕಾಶ್ಮೀರದಲ್ಲಿಯೂ ಸ್ವಲ್ಪ ದರ್ಶನವನ್ನು ನಿಮಗೆ ಅನೇಕ ದೇವಸ್ಥಾನಗಳು ಅಲ್ಲಿ ಕಾಶ್ಮೀರ, ಇದಕ್ಕೆ ನಾನೆಲ್ಲ ನೋಡಿದ್ದೀನಿ. ಕಾಶ್ಮೀರದ ಸಪ್ತ ಸರೋವರಗಳನ್ನ ನಾನು ನೋಡಿ ಬಂದು ಅವುಗಳನ್ನ ಕೂಡ ಇಲ್ಲಿ ಹಾಕಿ, ಪ್ರತಿ ಸರೋವರಕ್ಕೆ ಒಂದೊಂದು ಕತೆ ಬರ್ತಾ ಇದೆ. ಆ ಪುಸ್ತಕದಲ್ಲಿ ತಾವು ಓದಬಹುದು. ಅಲ್ಲಿ ಏನಾಯ್ತಂದ್ರೆ ಪ್ರತ್ಯಭಿಜ್ಞ, ಯಾಕೋ ಏನು ಕರ್ನಾಟಕದ ಸಾಹಿತಿಗಳು ಇದ್ರ ಬಗ್ಗೆ ಹೆಚ್ಚು ಅಭ್ಯಸನ ಮಾಡಲಿಲ್ಲ. ಈ ಪ್ರತ್ಯಭಿಜ್ಞಕ್ಕೂ ಮತ್ತು ನಮ್ಮ ಈ ಶತಸ್ಥಲ ಸಿದ್ಧಾಂತ, ಶತಏಕದ ನೆಲಮನೆ, ಇವೇನು ಮಾತಾಡ್ತೀವಲ್ಲ ನಾವು, ಇವಕ್ಕೆ ಬಹಳ ಸಂಬಂಧ ಇದೆ. ಆದರೆ ಯಾಕೋ ಏನೋ ನಾವು ಅದನ್ನು ಹೆಚ್ಚು ಅಭ್ಯಸನ ಮಾಡಿ, ರಾಜತರಂಗಿಣಿ ಅದನ್ನು ಹೆಚ್ಚು ಅಭ್ಯಸನ ಮಾಡಲಿಲ್ಲ. ಇದೆಲ್ಲ ಆಗಬೇಕಾಗಿದೆ. ಕೊನೆಗೆ ಅವರು ಬಸವ ಕಲ್ಯಾಣಕ್ಕೆ ಬಂದಾಗ ಇವ್ರನ್ನ ಯಾರು ಕರ್ಕೊಂಡ್ಬಂದ್ರಂದರೆ, ನಮ್ಮಲ್ಲಿಯ ಈಗ ಈ ಹಾವೇರಿ, ಧಾರವಾಡ ಮತ್ತು ಈ ಕೆಲವೊಂದು ಊರಿದೆ, ಸಿರ್ಸಿ, ಪಟ್ಟಣ ಶೆಟ್ಟಿ. ನಿಮ್ಮ ಅಡ್ಡ ಹೆಸರು ಬಸಟ್ಟಿ ಅಲ್ಲ ಸರ್? ಹಾಂ, ಈಗ ಯಾರ್ದು ಅಡ್ಡ ಹೆಸರು ಶೆಟ್ಟಿ ಅಂತ ವಾಪಸ್ ಆಗೋದು, ಕೊನೆಗೆ ಕೊಂಡ್ಕೊಳ್ಳೋದು ನೋಡಿ. ಅವ್ರಿಗೆಲ್ಲ ನೀವು ಇನ್ನೂ ವಿವರವಾಗಿ ಹೇಳ್ಬೇಕು. ಅವ್ರಿಗೆ ಬನಜಿಗರು ಅಥವಾ ವ್ಯಾಪಾರಸ್ಥರಂತ. ಅಯ್ಯಾವಳೆ ಅಂದರೆ ಈಗಿನ ಐಹೊಳೆ. ಆ ಅಯ್ಯಾವಳೆಯ ವರ್ತಕರು ಅವಾಗ ಕಾಶ್ಮೀರಕ್ಕೆ ಹೋಗ್ತಾ ಇದ್ರು. ಈಗಲೂ ಕೂಡ ಇಲ್ಲಿ ನಿಮ್ಗೆ ಗೊತ್ತಿಲ್ಲ ಸರ್, ಸಾರಿ, ಇಲ್ಲಿ ಗಣಪತಿ ಇಡೋಲ್ಲ ಈ ಮನೆಯಲ್ಲಿ. ಈ ಬಶೆಟ್ಟಿ ಅಥವಾ ಈ ಗುರುಗೋನ್ ಶೆಟ್ಟರು ಅಂತ ಇಲ್ಲಿ ಹಾವೇರಿಯಲ್ಲಿದ್ದಾರೆ. ಮತ್ತು ಬೆಲ್ಲದಂತ ಕೆಲವೊಂದು ಫ್ಯಾಮಿಲಿ ಇವೆ. ಅವ್ರ ಮನೆಗಳಲ್ಲಿ ಇವತ್ತಿನವರೆಗೂ ಗಣಪತಿ ಇಡೋಲ್ಲ. ನಾನು ಅವ್ರ ಮನೆಗಳಿಗೆ ಹೋದೆ ಸಂದರ್ಶನ ಮಾಡೋಕ್ಕೆ. ಕಮಾರ್ಸರ್, ನೀವು ಗಣಪತಿ ಹಾಕಿರೋಲ್ಲ? ಇಲ್ರಿ, ಪೂರ್ವಜರಿಂದ ನಾವು ಇಡೋದೇ ಇಲ್ಲ. ಯಾಕಂದರೆ ಅವರೇ ಈ ಅಯ್ಯಾವಳೆ, ಪಟ್ಟಣ ಶೆಟ್ಟಿ ಅಂತ ಏನು ನಾವು ಕರಿತೀರಲ್ಲ, ಇವರೆಲ್ಲ ಕಲ್ಯಾಣದಿಂದ ಕಾಶ್ಮೀರದವರೆಗೆ ಎತ್ತಿನ ಬಂಡೆಗಳಲ್ಲಿ ವ್ಯಾಪಾರ ಮಾಡ್ತಿದ್ರು. ಇಲ್ಲಿಂದ ಕಾಲ ಕಡಿಯನ್ನೆಲ್ಲ ಒಯ್ದು ಕಾಶ್ಮೀರಕ್ಕೆ ಕೊಡೋದು, ಅಲ್ಲಿಯ ರೇಷ್ಮೆ, ಅಲ್ಲಿಯ ಕಂಬಳಿ, ರಜಾಯಿ ಅವೆಲ್ಲ ಈ ಕಡೆ ತೊಗೊಂಡ್ಬರೋದು, ಈ ವ್ಯವಹಾರ ಮಾಡ್ತಿದ್ರು. ಈ ಬಂಡಿಗಳಲ್ಲಿ ಅವಾಗ ಹೆಂಗಂದ್ರೆ ಹೆಣ್ಣು ಕೊಡುವಾಗ ಈ ಪಟ್ಟಣ ಶೆಟ್ಟರ ಮನೆಯಲ್ಲಿ ಎಷ್ಟು ಎತ್ತಿನ ಬಂಡಿ ಇವೆ ಇದ್ರ ಮೇಲೆ ನಿರ್ಧರಿಸ್ತಿದ್ರು. ಆ ಥರ ಇತ್ತು. ಅವರ ಜೊತೆ ಇವರು ಬಂದರು ಅನ್ನೋದನ್ನು ನಾನು ತಗೊಂಡು ಬಂದೆ. ಈಗಲೂ ಐಹೊಳೆಯಿಂದ ಅನ್ನಿಗೆರೆ, ಲಕ್ಷ್ಮೇಶ್ವರ, ಆನಗಲ್ಲು, ಆಲೂರು, ಬಳ್ಳಿಗಾವಿ, ಅರಸೀಕೆರೆ, ಬೆಂಗಳೂರು, ಹರದನಹಳ್ಳಿ, ಮಧುರೈ, ಉಜ್ಜಯಿನಿ, ಮಥುರೆ, ಶ್ರೀನಗರದವರೆಗೆ ವೀರಬನಂಜುಗಳು, ಬನಜಿಗರು ಅಥವಾ ವೀರಬನಂಜುಗಳು, ಇವ್ರದೆಲ್ಲ ವ್ಯಾಪಾರ ಇತ್ತು. ಮತ್ತು ಅವರು ಲಿಂಗವಂತರಾಗಿದ್ದರು.
ದಾರಿಯಲ್ಲಿ ನಿಲ್ಲಿಸಿ ಲಿಂಗ ಪೂಜೆ ಮಾಡ್ಕೊಳ್ತಿದ್ರು. ಅವಾಗ ಕೆಲವರು ತೋಳಕ್ಕೆ ಕಟ್ಕೊತಿದ್ರಂತೆ, ಕೆಲವರು ಕುತ್ತಿಗೆಗೆ, ಹೀಗೆಲ್ಲ ಎಲ್ಲೆಲ್ಲ ಕಟ್ಕೊಳ್ತಿದ್ರು. ಕೆಲವರು ತಲೆಗೆ ಕೂಡ ಕಟ್ಕೊತಿದ್ರು ಅಂತ ನಮ್ಮ ಇತಿಹಾಸದಲ್ಲಿ ಬರ್ತಾ ಇದೆ. ಹೀಗೆ ಅವ ಅಂಗಡಿ ಎಲ್ಲ ಇದ್ದು ಆ ಸಾರ್ಥ ತಂಡಗಳ ವ್ಯಾಪಾರ. ಈಗ ಅಲ್ಲಿ ದೇವಾಲಯಗಳು, ಅನಂತನಾಗ ಮಾರ್ತಾಂಡ ಸ್ವಾಮಿ ದೇವಾಲಯ, ಪಾಂಡವರ ಸಪ್ತ ದೇವಾಲಯ, ಅನೇಕ ದೇವಾಲಯಗಳನ್ನು ಸಹ ನಾನು ಅಲ್ಲಿ ತೆಗೆದುಕೊಂಡು ಬಂದೆ. ಮಥುರಾಕ್ಕೂ ಕೂಡ ಅವರು ಬಂದರು. ಮಥುರಾದಿಂದ ಕೆಳಗೆ ಕಲ್ಯಾಣದವರೆಗೆ ಈ ಸಾರ್ಥ ವಾಹಗಳು ಅಥವಾ ದಕ್ಷಿಣ ಪಥ ಉತ್ತರ ಪಥ ಅಂತ ಬರ್ತಾ ಇವೆ. ಕೊನೆಗೆ ಅವರು ಇದಕ್ಕೆ ಬಂದರು ಕಲ್ಯಾಣಕ್ಕೆ ಬಂದಾಗ ಬಹಳ ಜನ ಲಿಂಗಾಯತರಿಗೆ ಅನುಭವ ಮಂಟಪ ಹೇಗಿತ್ತು ಅನ್ನೋದೇ ಗೊತ್ತಿಲ್ಲ. ಎಷ್ಟು ಕಿಲೋಮೀಟರ್ ಇತ್ತು, ಕಲ್ಯಾಣದಲ್ಲಿ ಎಷ್ಟು ಮಠಗಳಿದ್ವು, ಎಷ್ಟು ದಾಸೋಹ ಮಠಗಳಿದ್ವು, ಎಷ್ಟು ಅಲ್ಲಿ ಇರೋಕ್ಕೆ ವಸತಿ ಗೃಹಗಳಿದ್ವು, ಅದೊಂದು ದೊಡ್ಡ ಸಾಮ್ರಾಜ್ಯದ ಥರ ಇತ್ತು ಅನ್ನೋದು ವಚನಗಳ ಮೂಲಕ ಇದೆ. ಆ ವಚನ 7 ಪುಟ ಇದೆ. ಸ್ವಾಮೀಜಿಯವ್ರು ನನಗೆ ಫೋನ್ ಮಾಡಿದರು, ಇದೇನ್ರಿ ಏನು ಬರೆದಿದ್ದೀರಿ ನೀವು ಅಂತ ಹೇಳಿ. ವಚನಗಳ ಮೂಲಕ ಇಡೀ ಅನುಭವ ಮಂಟಪದ ಒಂದು ಚಿತ್ರಣವನ್ನು ನಿಮ್ಮ ಕಣ್ಣ ಮುಂದೆ ಇಡ್ತಾರೆ ಆ ವಚನದ ಕಾರ್ತಿ ನೀಲಾಂಬಿಕಾ ತಾಯಿಯವರು. ಹೀಗಾಗಿ ಕಲ್ಯಾಣದ ಇಡೀ ಅನುಭವ ಮಂಟಪ ಹೇಗಿತ್ತು ಅನ್ನೋದನ್ನು ನಾನು ಹೇಳ್ಕೊಂಡು ಬಂದು ಏನಾಯ್ತಂದ್ರೆ, ನನಗೆ ಎಲ್ಲ ಶರಣರನ್ನು ಯಾಕೆ ತರಬಾರ್ದು ಅಂತ ಹೇಳಿ ಪ್ರಾತ್ರಗಳನ್ನು ಸೃಷ್ಟಿಸಿ ಅನೇಕ ಶರಣೆಯರನ್ನ ಉಗ್ಗಡಿಸುವ ಗಬ್ಬಿದೇವಯ್ಯ ಅಂದ್ರೆ ಏನಂದ್ರೆ ಎಂಟ್ರನ್ಸ್. ಈಗ ನಮ್ಮ ಆಶ್ರಮ ಬರುವಾಗ ಅಲ್ಲಿ ಹೊರಗೊಂದು ಗೇಟ್, ಅವ್ನು ಕೇಳೋದು ನೀವ್ಯಾರು, ನಾವು ಚಿಕ್ಕೋಡಿ, ಎಲ್ಲಿಂದ ಬಂದ್ರಿ, ಇಲ್ಲ ನಿಮ್ದೇನು ಕೆಲಸ ಇದೆ ಇಲ್ಲಿ, ಅವನ ಕೆಲಸ ಇದೆ. ಕಲ್ಯಾಣಕ್ಕೆ ಬರುವ ಪ್ರತಿ ವ್ಯಕ್ತಿಯ ಇಂಟರ್ವ್ಯೂ ಮಾಡ್ತಿದ್ದ ಇಲ್ಲಿ ಉಗ್ಗಡಿಸುವ ಗಬ್ಬಿದೇವ. ಅವನ ವಚನಗಳಿದೆ ಆ ಪುಸ್ತಕದಲ್ಲಿ. ನೀವು ನೋಡಿ ಏನಂದ್ರೆ ಒಂದು ಅರ್ಧ ಗಂಟೆ ಅಲ್ಲ 1 ಗಂಟೆ ಇವನು ಕೊರಿತಾನೆ ಅವನು. ಮರುಶಂಕರ ದೇವರು ನಿನ್ಯಾರು ಒಳಗೆ ಬಿಡ್ತಾರೋ, ನೀನು ಏನಿದೆಯೋ ಎಲ್ಲ ಕೇಳ್ತಾನೆ ಅವನು. ಆದರೆ ಈ ಮನುಷ್ಯ ಬಾಯಿ ಬಿಡೋಲ್ಲ, ಕೇವಲ ವಚನಗಳ ಮೂಲಕ ಉತ್ತರ ಕೊಡ್ತಾ ಹೋಗ್ತಾರೆ ಮರುಶಂಕರ ದೇವರು. ಉಗ್ಗಡಿಸುವ ಗಬ್ಬಿದೇವಯ್ಯ. ಚನ್ನಬಸವಣ್ಣವ್ರ ಬಗ್ಗೆ ಏನು ಹೇಳೋದ್ರಿ? ಚನ್ನಬಸವಣ್ಣವರೇ ನಮ್ಮ ಸಂಪುಟ ಅಂದ್ರೆ ಏನು, ನಮ್ಮ ಇಡೀ ಸಂಹಿತೆ ಅಂತ ಏನು ನಾವು ಮಾತಾಡ್ತೀವಲ್ಲ ಇವತ್ತು, ಅದೆಲ್ಲ ಕರನ ಹಸಿಗೆ ಇರಬಹುದು, ಮಿಶ್ರಾರ್ಪಣೆ ಇರಬಹುದು, ಎಲ್ಲವನ್ನು ಕೊಟ್ಟವರು ನಮ್ಮ ಚನ್ನಬಸವಣ್ಣನವರು. ಎಷ್ಟು ವಯಸ್ಸಾರಿ? 30 ವರ್ಷಕ್ಕೆ ಹೋಗ್ಬಿಟ್ರು. ಉಳುವಿಯಲ್ಲಿ ತಾಯಿಗೆ ನಾಳೆ 10 ಗಂಟೆಗೆ ನಾನು ಹೋಗ್ಬಿಡ್ತೀನಿ ಇಲ್ಲಿಂದ ಅಂತ ಹೇಳಿದ ಮಹಾಶರಣ ಚನ್ನಬಸವಣ್ಣನವರು. ಅವ್ವ 10 ಗಂಟೆಗೆ ನಾಳೆ ನಾವು ಊರಿಗೆ ಹೋಗುವಾಗ ಹೇಳ್ತೀವಿಲ್ರಿ, ಆ ಥರ ಆ ತಾಯಿ ಹಂಗೆ ಇರ್ಬೇಕ್ರಿ. ಅಳೋಕೆ ಶುರು ಮಾಡಿದ್ಲೇನೆ ಎದೆ ಬೆಡ್ಕೊಂಡು ಹೋಗಿ ಬಾ ಅಂತ. ಹೋಗಿ ಬಾ, ನೀನು ಬಂದ ಮನಿಹ ಮುಗಿದಿದೆ, ನೀವು ಹೋಗಿ ಬಾ ಅಂತ ಯಾರು ಹೇಳಿದ್ರು? ಅವ್ರ ತಾಯಿ ಯಾರು? ಅಕ್ಕನ. ಅದು ಲಿಂಗಾಯತ ತಾಯಿಯರ ದರ್ಶನ. ವಿಧವೆಯರ ಕಡೆಯಿಂದ ಮಂಗಳಾರತಿ ಮಾಡಬಾರ್ದು ಅಂತ ಕೆಲವೊಂದು ಹುಚ್ಚು ಶಕ್ತಿಗಳು ಹುಟ್ಟಿದ್ವು ನಮ್ಮಲ್ಲಿ. ಇವಳು ವಿಧವೆ ತಾನೆ, ಅಕ್ಕನಾಗಲಾಂಬಿಕೆ ವಿಧವೆ ತಾನೆ, ಕಿತ್ತೂರು ಚೆನ್ನಮ್ಮ ಉದಯ ವಿಧವೆ ತಾನೆ. ಇವರೆಲ್ಲ ಕಡೆಯಿಂದ ಆರತಿ ಮಾಡಿಸ್ಬೇಕು ಬೇಡ? ನಾವು ನಿತ್ಯ ಸುಮಂಗಲಿಯರು. ಯಾರೋ ಗುಟ್ಕಾ ತಿಂದು ಶರೆ ಕುಡಿದು ಸತ್ತು ಹೋದ್ರೆ ಅವಳೇನು ಮಾಡ್ಬೇಕ್ರಿ? ಅವ್ರ ಕಡೆಯಿಂದ ಯಾಕೆ ಆರತಿ ಮಾಡಿಸೋದು ಬಂದ್ ಮಾಡಿಸ್ತೀರಿ ನೀವು? ಅವಳನ್ನ ಮೂಲೆಗೆ ಕೂಡಿಸ್ತೀರಾ? ಇಂಥ ಮೂಢ ನಂಬಿಕೆಗಳನ್ನ ನಾವು ಮಾಡಬಾರ್ದು. ಪಂಚಸೂತಕಗಳನ್ನ ಪಾಲಿಸಬಾರ್ದು. ಪಂಚಸೂತಕಗಳು ಯಾವುವು? ಉಚ್ಚಿಷ್ಟ ಸೂತಕ, ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ, ಕುಲ ಸೂತಕ, ಆಯ್ತಲ್ಲ, ಜಾತಿ ಸೂತಕ. ಉಚ್ಚಿಷ್ಟ ಸೂತಕ ಅಂದ್ರೆ ಏನು ಗೊತ್ತೇನ್ರಿ? ಕೆಲವೊಂದು ವಿಡಿಯೋ ನೋಡಿರ್ಬೇಕು ನೀವು, ಮಂತ್ರಾಲಯ ಇದ್ದು ಆದ್ರೆ ನಾವು ಹೆಸರು ತಗೋಬಾರ್ದು. ಹಾಗೆ ಹಿಂಗೆ ನೀಡ್ತಾರೆ ಅವ್ರಿಗೆ, ಹಿಂಗೆ ಮೇಲಿಂದ ಎಸಿತಾರೆ, ಯಾಕಂದ್ರೆ ಅವ್ರು ಮಡಿಯೊಳಗಿರ್ತಾರೆ. ಉಚ್ಚಿಷ್ಟ ಸೂತಕ ಇದು ಐದು ನಮ್ಮ ಧರ್ಮದಲ್ಲಿ. ನೀವು ಯಾರು ಮಡಿಗಿಡಿ ಮಾಡ್ತಿದ್ರೆ ಬಂದ್ ಮಾಡ್ರಿ ಮತ್ತೆ. ಉಚ್ಚಿಷ್ಟ ಸೂತಕ ಇಲ್ಲ. ಜನನ ಸೂತಕ, ಹುಟ್ಟಿದ ತಕ್ಷಣ ಹೋಗಿ ಮೂರ್ತ ಕೇಳ್ತಾರೆ, ಅಲ್ಲಿ ಹೋಗ್ಬಾರ್ದ. ಮತ್ತೆ ಮೂರ್ತ ಕೇಳ್ತಾರ, ಅವನು ಯಾವಾಗ ಹುಟ್ಟಿದ ಏನ. ಅವ ಏನ್ ಹೇಳ್ತಾನೆ, ಈ ಹುಡುಗಿ ಜಾತಕದಾಗ ಮಂಗಳ ಐತಿ, ಈಕಿ ಮದುವೆ ಆಗುವುದಿಲ್ಲ, ಈಕಿ ಮಂಗಳೀಕ ಐತಿ, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನನಗೊಂದು ಬಂಗಾರ ಕಾಗಿ ಮಾಡಿ ನನಗೆ ತಂದು ಕೊಡು, ಅದು ಪರಿಹಾರನ ಮಾಡ್ತೇನೆ. ಮರಣ 90 ವರ್ಷದ ಬದುಕೊಬ್ಬ ಸತ್ತ. ಎಲ್ಲ ಮುಗಿಸಿದ ಮೊಮ್ಮಕ್ಕಳು ನೋಡ್ಯಾರ, ಮರಿ ಮೊಮ್ಮಕ್ಕಳು ನೋಡ್ಯಾರ, ಅವ್ರು ಮದುವೆ ಮಾಡ್ಯಾರ. ಅವನದೇನು ಮುರ್ತ ಕೇಳಕ್ ಹೋಗೋದ ಇಲ್ಲ. ಅವ ಒಳ ಸೂತಕ ಐತಿ, ಪಂಚಸೂತಕ ಐತಿ.
ಯಾವುದೋ ಒಂದು ಪಕ್ಷಿ ಯಾರೋ ಮನೆಗೆ ಹೋಗ್ತದ ಮನಿ ಬಿಡುದು 3 ತಿಂಗಳು. ಎಂತ ಚಂದ ಮನಿ ಕಟ್ಟಿರ್ತಾರ್ರಿ, ಅದು ಯಾವುದೋ ಪಕ್ಷಿ ಹೋಗ್ತದ ಆ ಮನಿ ಬಿಡುದು 3 ತಿಂಗಳು ಬಿಡ್ರಿ. ಯಾವುದೇ ಹೇಳಕ್ಕ ಇದನ್ನೆಲ್ಲ ಯಾವ್ದೋ ಮನಿ ಕರೀತಾರೆ, ನಿಮ್ಗೆ ಗೃಹ ಪ್ರವೇಶಕ್ಕೆ ಕರೀತಾರೆ, ಅಲ್ಲಿ ಹೋಗ್ತೀರಿ. ಹೋದ ನಂತರ ಕಪ್ ಹೋಗುದಾಗ ಊಟ ಮಾಡೋದಾಗ ಚಂದ ಆಗೈತ್ರಿ, ಎಷ್ಟು ಚಂದ ಕಟ್ಟಿರೋದು ಈ ಅಡಿಗೆ ಮನಿ ಇರ್ಬೋದು, ಈ ಬಣ್ಣ ನಿಂಗೆ ಹೇಳಾವಣ ಇಲ್ಲಿ ಹುಬ್ಬಳ್ಳಿ ಸತ್ತ ಹಾಡು ಹಗಲ ಸತ್ತಿಲ್ಲ ಎಲ್ಲೇನದ ಕೇಸ. ಹೀಗಾಗಿ ಚನ್ನಬಸವಣ್ಣನವ್ರು ನಾವು ಯಾಕೆ ಹೇಳ್ಬೇಕಂದ್ರೆ ರೀ, ಅವ್ರ ವಚನಗಳನ್ನ ತೆಗೆದು ನೋಡ್ರಿ ನೀವು. ಶಿವಲಿಂಗಾರ್ಚನೆಗೆಂದು ಪ್ರಸಾದ ಮಾಡುವಾಗ ಹೇಳ್ತಾರೆ ಅವರು, ಶಿವಲಿಂಗಾರ್ಪಿತವಾಗಿದೆ ಅಂತ ಹೇಳಿ ಅದು ಲಿಂಗಕ್ಕೆ ನೈವೇದ್ಯ, ನಿನಗೆ ಪ್ರಸಾದ. ಇಂತಪ್ಪ ಸಮಯಾಸುರ ಉಳ್ಳವರ ನನಗೆ, ಸಮಯೋಚಿತ ಉಳ್ಳವರ ನನಗೆ ನೀನು ದೋರಯ್ಯ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳೋದು ಅವ್ರ ವಚನಗಳನ್ನ ಹೇಳ್ತಾ ಇದ್ದೀನಿ ನಿಮಗೆ. ಚನ್ನಬಸವಣ್ಣವ್ರ ವಚನಗಳು ಭಾಳ ದೊಡ್ಡದು. ಇಷ್ಟಲಿಂಗದ ಒಳಗಡೆ ಏನಿದೆ ಅಂತ ಅವ್ರದೊಂದು ವಚನ ಇದೆ, 6 ಪುಟದ್ದು ಒಳಗಡೆ. ಇಷ್ಟಲಿಂಗದ ಒಳಗಡೆ ಏನಿದೆ ಯಾರಿಗೂ ಗೊತ್ತಿಲ್ಲ, ಇಷ್ಟಲಿಂಗದ ಒಳಗಡೆ ಏನಿದೆ ಅಂತ ಹೇಳಿ. ಕೆಲವರು ಬಂದರು, ಅದರೊಳಗೂ ನೀವು ಸ್ಥಾವರಲಿಂಗನೇ ಇಟ್ಟಿದ್ದೀರಿ ಅಂತಂದ್ರು. ನಮ್ಮ ಕಮ್ಮಾರ್ ಸರ್ ನಂದೆಲ್ಲ ವಿಡಿಯೋಗಳು ನೋಡಿದಾಗ ನಾನು ಲೆಕ್ಚರ್ಗೂ ಕೊಟ್ಟಿದ್ದೀನಿ. ಇಷ್ಟಲಿಂಗದ ಒಳಗಡೆ ಏನಿದೆ ಅನ್ನೋದನ್ನು ನಮ್ಮ ಸ್ವಾಮೀಜಿಯವರು ಕೊಟ್ಟರೆ ಇಲ್ಲಿ ನಾವು ಅದನ್ನು ಅನುಭವ ಮಾಡೋಣ. ಹಾಗೆಯೇ ಸೊಂಟದ ಬಾಚರಿಸರು ಒಂದು ಊರಿನ ಅರಸರು ಅವರು, ದುರ್ಗಾಯಿ ರಾಮಣ್ಣ ಈ ಚಕ್ರಗಳಿಗೆ ಹೆಸರು ಇಲ್ಲದವ್ರಿಗೆ. ಈಗ ಮೊದಲಿದ್ದು ಮೂಲಾಧಾರ ಚಕ್ರ, ಅದಕ್ಕೊಂದು ಬಣ್ಣ ಶ್ವೇತ, ಪೀತ, ಕಪೋತ, ಮಾಂಜಿಷ್ಟ, ಹೀಗೆ ಇವಕ್ಕೆಲ್ಲ ಕಲರ್ ಅದಾವ್ರಿ. ಅವು ಎಲ್ಲ ಕಲರ್ಗಳಿಗೆ ತನ್ನ ಆಕಳುಗಳಿಗೆ ಬಣ್ಣ ಬರೆದಿದ್ದವು. ಬಿಳಿ ಬಣ್ಣದೊಂದು ಆಕಳ, ಕೆಂಪು ಬಣ್ಣದೊಂದು ಆಕಳ, ಹಸಿರು ಬಣ್ಣದೊಂದು ಆಕಳ. ಚಕ್ರಗಳನ್ನ ನೆನಪಿಟ್ಕೊಳ್ಳ. ಆ ಆಕಳುಗಳನ್ನು ಎಷ್ಟೊಂದು ದೂರ ಇದ್ರೂ ಆ ಹೆಸರು ಕರೆದ ತಕ್ಷಣ ಅವನ ಕಡೆ ಓಡಿ ಬರ್ತಿದ್ವು ದುರ್ಗಾಯಿ ರಾಮಣ್ಣ. ಅಂತಹ ಮಹಾನ್ ಶರಣರು. ಮುಂದೆ ಬಿಬ್ಬಿ ಬಾಚಯ್ಯ ಅಂದ್ರೆ ರೀ, ಇವನ್ ಖರೆ ಹೆಸರು ಬಿಬ್ಬಿರದ ಬಾಚಯ್ಯ. ಒಂದು ದಿವಸ ಇಂಥ ನಮ್ದಿದಿಲ್ಲೇ ಅನುಭವ ಮಂಟಪ ಐತಲ್ಲ, ಅನುಭವ ಮಂಟಪ ಬಂದ, ಎಲ್ಲ ಊಟ ಮಾಡಿದ. ಸ್ವಾಮೀಜಿಯವ್ರು ಏನು ಹೇಳಿದ್ರು ಅವಾಗ, ಅನ್ನ ಭಾಳ ಉಳ್ದೈತಿಪ್ಪ, ಆ ಅನ್ನ ನಿನ್ನ ಬಂಡಿಯೊಳಗೆ ಹೆಂಗ ನಾ ಈ ಕಾರ್ ತಂದೇನು. ಅವಾಗೇನು ಹೇಳಿದ್ರು ಅವ್ರ, ನಿನ್ನ ಬಂಡಿಯೊಳಗೆ ಅನ್ನ ಹಾಕೊಂಡು ಹೋಗಿ ನೀವು ಊರಾಗ ಮಂದಿಗೆಲ್ಲ ಹಂಚಿಬಿಡಪ್ಪ, ಅನ್ನ ಬಿಸಿ ಒಯ್ದು ಬಿಡ್ಲವು ಅಂತ ಸ್ವಾಮೀಜಿಯವರು ಹೇಳಿದರು. ಅವ ಬಂದ ಪಾಪ ತಮ್ಮ ಊರಿಗೆ, ಚಕ್ಕಡಿಯಲ್ಲಿ ಅದು ಅನ್ನ ಎಲ್ಲ ಹಾಕ್ಕೊಂಡು ಹಳ್ಳಿ ಮಂದಿಗೆ ಹಸಿದಿರ್ತಾರೆ ಅಂತ ಬೇಗ ಬಂದ. ಆ ಊರಿನಾಗ ಇರ್ತಾರೆ ನೋಡ್ರಿ ಪಂಡಿತರು, ಉಚ್ಚ ಕುಲದವರು. ಅವ್ನ ಬಂಡಿ ನಿಲ್ಲಿಸಿದ್ರೆ, ಏನೋ ಯಾಕತ್ತಿ ನಾವು ಇಲ್ರಿ, ಆ ಸ್ವಾಮೀಜಿಯವ್ರು ಅನ್ನ ಕೊಟ್ಟಾರೆ, ಎಲ್ಲ ಬಡವರಿಗೆ ಹಂಚಬೇಕಾಗೈತೆ. ನಮಗೆ ತೋರಿಸೋದು ಬ್ಯಾಡ್ರಿ, ಯಾಕಂತ ತೆಗಿತೀರಿ, ನಂಗೆ ಮೊದಲೇ ಲೇಟ್ ಆಗೈತಿ, ಹಸಿದು ಕೂತಾರ ಮಂದಿ, ನಾ ಅಲ್ಲಿ ಕೇರಿಗಳಿಗೆ ಹೋಗ್ಬೇಕು, ದಲಿತರಿಗೆಲ್ಲ ಅದನ್ನ ನೀಡಬೇಕ್ರಿ ಅಂತ ಇವ. ಅದನ್ನೇನು ಹೋಯ್ತಿ, ನಾವೆಲ್ಲ ನೋಡಾಕ್ಬೇಕು, ನಾವು ಚೆಕ್ ಮಾಡೋದು. ಅದು ಹಿಂಗೆ ತೆಗೆದ್ರೆ ಬಿಬ್ಬಿರದ ಬಾಚಯ್ಯ, ಬಿಬ್ಬಿರು ಬಿಟ್ರು ಅವರು ಎಲ್ಲ ಕೆಂಡಾಗಿ ಬಿಟ್ಟರು. ಅನ್ನ ಕೆಂಡಾಗಿ ಹಿಂಗೇನು ಅವ್ರು ತೆಗೆದಿಲ್ಲ. ಅವ್ರ ಮೇಲೆ ಅಷ್ಟೇ ಅಲ್ಲ, ಅವ್ರು ಎಲ್ಲೆಲ್ಲಿ ಮನಿ ಇದ್ದಿಲ್ಲ ಆ ಮನಿಗಳ ಮೇಲೆಲ್ಲ ಸಿಡಿದ್ರು. ಅವ್ರು ಬೆಂಕಿ ಕೆಂಡ ದಗದಗದಗದ ಉರಿಯಕ್ಕೆ ಊರ. ಇವನ್ ಕಾಲಿಗೆ ಬಿದ್ದರು ಅವರು, ಬಿಬ್ಬಿ ಬಾಚಯ್ಯನವ್ರು ಕಾಲಿಗೆ ಬಿದ್ದರು. ಅಯ್ಯಪ್ಪ ನಿನ್ನ ಯಾಕೆ ಕೆರಕಕ್ಕೆ ಹೋದ್ರು ನಾವು ಅಂತೇಳಿ. ಹೀಗೆ ಇಂಥ ಎಲ್ಲ ನಮ್ಮ ಶರಣರ ನಾವು ಹೆಸರು ಮರ್ತು ಬಿಟ್ಟೇವ್ರಿ. ಬಿಬ್ಬಿ ಬಾಚಯ್ಯ ಅಂದ್ರೆ ಯಾರು ಗೊತ್ತಾಗ್ತದೆ? ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಪ್ಪ, ಕಳೆಬೇಡ ಕೊಲೆಬೇಡ ವಿಷಯ ಅಷ್ಟೇ ಮುಗಿದು. ಓಂ ಶ್ರೀ ಗುರು ಬಸವಜಿ ಗಾಯನ ಊಟಕ್ಕೆ ಪ್ರಸಾದ ಕೊಡು. ಆದರೆ ಬಿಬ್ಬಿ ಬಾಚಯ್ಯ ಯಾರು? ದುರ್ಗಾಯಿ ರಾಮಯ್ಯ ಗಟ್ಟಿವಾಳಯ್ಯ. ಲಿಂಗ್ ಇಲ್ದವ್ರು ಒಳಗೆ ಬಿಡ್ತಿರ್ಕಿಲ್ರಿ. ಲಿಂಗ್ ಇಲ್ದವ್ರಿಗೆ ಒಳಗ ಫ್ಯಾಷನ್ ಶೋ ಅಂತ ಮಾಡ್ತಿರ್ತಾರೆ ನೋಡ್ರಿ. ಲಿಂಗ ಐತಿ ಮರ್ತು ಬಂದಿದ್ರಿ ಅಂತ ಹೇಳ್ತಾರೆ. ಲಿಂಗ ಐತಿದ್ರಿ ನಿಮ್ಮ ಎದಿ ಮೇಲೆ ಅಂತ ಕೇಳ್ರಿ. ಈಗ ನಮ್ಮ ಮರ್ತು ಬಂದೇವ್ರಿ, ದೊಡ್ಡದು ಭಾಳ ಹಾಕೈತ್ರಿ, ಇಲ್ಲಿ ಚುಚ್ಚಿದಂಗೆ ಹಾಕೈತ್ರಿ. ಅದು ಅವ್ನು ಚೆಕ್ ಮಾಡ್ತೀವಿ. ಯಾರಿಲ್ಲ ಕಟ್ಟದ ಬಿಡ್ತಿದ್ದವು, ಬಡಿತಿದ್ದವು. ತಿನ್ನಕ್ಕೆ ಬಂದಿರಿ ಮಕ್ಕಳ್ರಿ ಆಗ್ತೈತೆ. ಗಟ್ಟಿವಾಳಯ್ಯ ಅವನು. ಮುಂದೆ ಅಮುಗಿ ದೇವಯ್ಯ, ಅಮುಗಿ ರಾಯಮ್ಮ, ಸೊಲ್ಲಾಪುರದವ್ರು. ಇವರು ಸೊಲ್ಲಾಪುರದವ್ರು ಗಂಡ ಹೆಂಡತಿ ತಮ್ಮ ಪುಸ್ತಕ ತಮ್ಮ ಊರು ಹೊರಗಿದ್ರು ಅವರು. ಅವನು ಸಿದ್ದರಾಮೇಶ್ವರರು ಇನ್ನೂ ಈ ನೆಲೆಗೆ ಬರೋಕ್ಕಿಂತ ಮುಂಚೆ ಸ್ವಾನುಭಾವದ ನೆಲೆ ಅಂದರೆ, ಶಿವನೆಲೆ ಅಂದರೆ, ಅಥವಾ ಕಲ್ಯಾಣದ ಶರಣರ ಸಂಪರ್ಕಿನ ಬಂದಿರಲಿಲ್ಲ. ಸ್ಥಾವರಲಿಂಗದ ಪೂಜೆ ಮಾಡ್ಕೊತಿರ್ತಿದ್ದ. ಪ್ರತಿ ವರ್ಷ ಸಂಕ್ರಾಂತಿ ಒಳಗೆ ಈಗೂ ಮಾಡ್ತಾರೆ ಸೊಲ್ಲಾಪುರದಾಗ.
ಬರುವ ಇದನ್ನ ಮಾಡ್ತಾರೆ, ಶಿವೋತ್ಸವ ಟೈಪ್ ಮಾಡ್ತಾರೆ ಜಾತ್ರೆ. ಅವಾಗ ಏನ್ ಮಾಡ್ತಾರೆ, ಲಕ್ಷಾಂತರ ಜನ ಸೊಲ್ಲಾಪುರಕ್ಕೆ ಬರ್ತಾ ಇರೋದ್ರಿಂದ ಊರ್ ಮಂದಿಗೆಲ್ಲ ಕಾಳು ಕಡಿ ಕಳಿಸ್ತಾರೆ ಸ್ವಚ್ಛ ಮಾಡೋದು. ಈಗೂ ಐತ್ರ ಜೋಳ ಕೇರೋದು, ಅಕ್ಕಿ ಇದನ್ನ ಮಾಡೋದು ಎಲ್ಲ. ಈ ಅಮುಗಿ ದೇವರ ಮನೆಗೂ ಅವ್ರ ಅಧಿಕಾರಿಗಳು ಜೋಳದ ಚೀಲ ಅಕ್ಕಿ ಚೀಲ ತಗೊಂಡು ಬಂದು ನೀವೆಲ್ಲ ಸ್ವಚ್ಛ ಮಾಡ್ಬೇಕ್ರಿ ಅಂತ ನಾವು ಮಾಡೋದಿಲ್ಲ. ಯಾಕೆ ಕೇಳ್ತಾರ ಅವ್ರ ಅಧಿಕಾರಿಗಳು. ಆ ಸಿದ್ದರಾಮೇಶ್ವರನ ಎದಿ ಮೇಲೆ ಲಿಂಗ ಇಲ್ಲ, ನಾವ್ಯಾಕೊಂಡು ಯಾರು ಲಿಂಗ ಇಲ್ಲ, ಅವ್ರು ಪೂಜೆ ಮಾಡೋದಿಲ್ಲ, ಅವ್ರ ಸೇವಾ ಮಾಡೋದಿಲ್ಲ ನಾವು ಅಂತಾರ. ಅವ್ರು ಬಂದು ಹೇಳ್ತಾರೆ ರಾಜಾಗ, ಅಲ್ಲಿ ಒಂದೆರಡು ಮುದ್ಕಿ ಅದಾವ್ರಿ, ನಮಗ ಬೀದ್ ಕಳ್ಸಾತಾರ್ರಿ, ನಾವೇನೂ ಮಾಡೋದಿಲ್ಲ ಸೇವಾ ಅನ್ನತ್ತಾರು. ಒದ್ದು ಹೊರಗೆ ಹಾಕಂದ ನಮ್ಗೆ ಸಿದ್ದರಾಮೇಶ್ವರ, ಒದ್ದು ಹೊರಗೆ ಗಡಿಪಾರ ಮಾಡಿ ನಮ್ಗೆ ಆಯ್ತು ಹೋಗ್ತೇವೆ ಅಂದ್ರೆ ಅವ್ರು ಈ ಊರೇನು ಮತ್ತೊಂದು ಊರೇನು ಕಾಯಕಿ ಯೋಗಿಗಳಿಗೆ ಇದ್ರಿ. ಈಗ ನಾ ಡಾಕ್ಟರ್ ಅದೇನು ಬಸಟ್ಟಿ ಅವ್ರ ಡಾಕ್ಟರ್ ಅದಾರ, ಹುಬ್ಬಳ್ಳಿ ಅಲ್ಲ ಮತ್ತೊಂದು ಊರಿಗೆ ಹೋಗ್ತೇವೆ ನಾವು. ಮತ್ತೆ ನಮ್ಮ ಪೇಷಂಟ್ ಹತ್ರ ನಮಗೆ ಚಿಕ್ಕೋಡೆಗೆ ಇರ್ಬೇಕತ್ತೆ ಐತೆ, ಏನಿಲ್ಲ ಬೇರೆ ಊರಿಗೆ ಹೋಗ್ತೇವೆ ನಾವು ಗಂಟು ಕಟ್ಕೊಂಡು. ನಮ್ಗೆ ಎಲ್ಲಾದ್ರೂ ಪೇಷಂಟ್ ಬರ್ತಾವೆ. ಅಲ್ಲಿ ಏನಾಯ್ತು, ಇವೆಲ್ಲ ಕಟ್ಟಬೇಕಲ್ಲ, ಬಿಡ್ಬೇಕಿಲ್ಲ ಅವ್ರು. 3 ಗಂಟೆ ಆದ್ರೂ ರೀ, ಒಂದು ಅಕ್ಕಿ ಹೊತ್ಕೊಂಡ್ಲು, ಒಂದು ಮುಗಿದೇವ ಹೊಂಟ್ರಪ್ಪ. ಇನ್ನೊಂದು ಗಂಟ ಆಕಿ ತಾಯಿ ಹೇಳ್ತಾಳ್ರಿ, ಅವ್ವ ಅವ್ರು ಲಕ್ಷ ಕೊಟ್ಟು ಕೇಳ್ಬೇಕು. ಇನ್ನೊಂದು ಗಂಟ ನಮ್ನ ಇಲ್ಲಿ ಬಿಡಿಸುವಂಗೆ ಮಾಡ್ಯಂಗಿಲ್ಲ, ಅವ್ ಹೊತ್ಕೊಂಡು ಬರ್ತಾನೆ ನಡಿ ಅಂತ. ಕಲ್ಯಾಣದ ಹೊಂಟ್ರಿ ಇವ್ರು, ನಡುವ ಶಿವಪುರ ಅಂತ ಊರು ಬರ್ತದೆ, ಅಲ್ಲಿ ಬಂದು ಇವ್ರು ಇಟ್ಕೊಂಡ್ರು. ಮುಂಜಾನೆ ಅಭಿಷೇಕ ಶುರು ಮಾಡಿದ್ ನೋಡ್ರಿ ನಮ್ಮ ಸಿದ್ದರಾಮೇಶ್ವರ. ಎಣ್ಣೆ ಹಾಕಿ ಲಿಂಗದ ಮೇಲೆ ತಲೆ ತಿಕ್ಕುವಾಗ ಸ್ವಲ್ಪ ಸಾವಕಾಶ ತಿಕ್ಕು, ತಲೆ ಭಾಳ ಒಜ್ಜಾಗಿದ್ದಿ, ನೋವಾಗಿದ್ದಿ, ನಿನ್ನ ತಲೆ ಯಾಕೆ ನೋವಾಗಿದ್ದಿ ಅಂತ ಹೇಳಿ ಸಿದ್ದರಾಮೇಶ್ವರು ಮಹಾ ಸಾಧಕರವರು. ಇಲ್ಲ ಇಲ್ಲಿ ಗಂಟೆ ಹೊತ್ಕೊಂಡು ಹೋಗಿ ಭಾಳ ಒಜ್ಜೆ ಇತ್ತದ ಗಂಟ, ಅದಕ್ಕೆ ನಂಗೆ ತಲೆನೂ ಸಾಧ್ತಿ, ಸಾವಕಾಶ ತಿಕ್ಕು. ಯಾರವರು ಅಂತ ನಾವು ಹೇಳ್ತಾರೆ. ಶಿವವಾಣಿ ಅವೆಲ್ಲ ಹುಡ್ಕೋತ ಬರ್ತಾರೆ ನೋಡ್ರಿ ಸೊಲ್ಲಾಪುರದಿಂದ ಶಿವಪುರಕ್ಕೆ. ಕಾಲಿ ಹಿಡಿತಾನೆ, ನಡ್ರಿ ನನ್ನ ಕಡೆಯಿಂದ ಭಾಳ ತಪ್ಪ, ನಾವು ಬರೋದಿಲ್ಲ ತರ. ಅಭಿಮಾನ ನೋಡ್ರಿ ಶರಣರು ಹೆಂಗಿರ್ತಾರೆ, ನಾವು ಬರೋದಿಲ್ಲ. ಮುಂದೆ ಒಂದು ಕಾಲಕ್ಕೆ ಕಲ್ಯಾಣಗಳು ನಿಮ್ಮ ಭೇಟಿ ಆಗೋದೈತಿ, ನಿನ್ನ ರಾಜ್ಯಕ್ಕೆ ನೀವು ಹೋಗು, ನಾವು ವಾಪಸ್ ಹೋಗ್ತೀವಿ. ಇವೆಲ್ಲ ಕಥೆಗಳನ್ನ ನಾವು ಯಾಕೆ ಮರಿಬೇಕು? ಇಂಥ ಬೇರೆ ಧರ್ಮದಾಗ ನೋಡ್ರಿ, ಒಬ್ಬ ಗುರು ಇರ್ತಾನೆ, ಅವನದೇ ಹೇಳಿದ್ದೇ ಹೇಳ್ತಾರೆ. ನಮ್ಮದು ಇಂಥ ಕಥೆಗಳು ನೀವು ಸಾಯಂಕಾಲ ಆದ್ರೂ ನನ್ನ ಕತೆ ಮುಗಿದಿಲ್ಲ. ಆಕೆ ಹಾಡ್ತಾಳೆ ನೋಡ್ರಿ ಗರ್ತಿ, ನಮ್ಮ ಅವ್ವ ಬಂದಾರಿಲ್ಲ ಜನಪದ ಗೀತೆ, ಆಕೆ ಹೇಳ್ತಾಳೆ, ನನ್ನ ಕಾಳೆಲ್ಲ ಮುಗಿದು ಖರೆ ನನ್ನ ಜನಪದ ಹಾಡೋದು ಮುಗಿದಿಲ್ಲ ಅಂತ ಹೇಳ್ತಾರೆ. ಹಂಗ ನಮ್ಮ ಶರಣರ ಕಥೆಗಳನ್ನ ಹೇಳೋದು ಗಜೇಶ ಮಸನಯ್ಯ. ಇವ್ ಲಿಂಗ ಪೂಜೆ ಮಾಡ್ಕೊಳಕತ್ತಿದ್ರಿ, ಮಹಾಪೂರ್ ಬತ್ ನಿಮ್ಗೆ ಏನಂದ್ರೆ ರೀ, ಮನ್ಯಾಗ ಮಾಡ್ಕೊತಿರ್ತಿದ್ವಿ ಲಿಂಗ ಪೂಜೆ. ನದಿ ದಂಡಿಗೆ ಅದು ಹೋಗ್ತಿದ್ದ, ನದಿ ದಂಡಿ ಮೇಲೆ ಲಿಂಗ ಪೂಜೆ ಮಾಡ್ಕೊಳಕತ್ತಾನ. ಒಮ್ಮೆ ಮಹಾಪೂರ್ ಬಂದ್ರೆ ಎಲ್ಲ ನದಿಗಳೆಲ್ಲ ಮುಳಿ ದೂರಿನ ಪ್ರದೇಶ ಮೇಲೆ ಸರಿ ಮೇಲೆ ಪೂಜೆ ಮಾಡ್ಕೊಳಕತ್ತಿಲ್ಲ, ಒಂದು ಹನಿ ನೀರು ಬರಲಿಲ್ಲ. ಅಷ್ಟರೊಳಗೆ ಲಿಂಗದ ಮೇಲೆ ಏನು ಹೂವು ಏರಿಸಿದ್ದಲ್ಲ, ಒಂದು ಪಕ್ಷಿ ಬಂದ, ಆ ಹೂವ ಕೆಂಪು ದಾಸವಾಳದ ಹೂವು, ಅದಕ್ಕೇನೋ ಮಾಂಸದ ಗತಿ ಕಂಡಿರ್ಬೇಕು, ಅದನ್ನ ಎತ್ಕೊಂಡು ಹೋಗುವಾಗ ಲಿಂಗನ ತಗೊಂಡು ನದಿದಾಗ ಒಗೆದು ಬಿಡ್ತು. ಗಜೇಶ್ ಮಸನಯ್ಯ ಅಂದ, ಯಾರು ಏನು ಹುಡುಕ್ಯಾರಕ್ಕೆ ಹೋಗ್ಬೇಡ್ರಿ, ನನ್ನ ದೋಣ್ಯಾಗ ಕರ್ಕೊಂಡು ಹೋಗ್ರಿ, ನಾನು ತಗೋತೇನೆ ಅಂತ ಹೇಳಿ. ಇಲ್ರಿ ಅದೇನ್ರಿ ಅಂತ ದೊಡ್ಡ ಮಹಾಪೂರ್ದಾಗಿನ ಕೆಳಗೆ ಅಲ್ಲಿ ಎಲ್ಲಿ ಬಿದ್ದಿದ್ದು ನಿಮ್ಗೆ ಹೆಂಗೆ ಗೊತ್ತು, ನೀವು ಕರ್ಕೊಂಡು ಹೋಗ್ರು ನದಿ ನಡುವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅವರು ಕೆಳಗಿಂದ ಲಿಂಗ ಅವ್ರ ಕೈಯ ಕರಹಸ್ತಕ್ಕೆ ಬಂದಿದ್ದು. ಇಂಥ ಶರಣರು ಗಜೇಶ್ ಬಸನಯ್ಯನವರು. ಏಲೇಶ್ವರದ ಕೇತಯ್ಯ ಅಂದ್ರೆ ಹಿಂಗೆ ಕೊಂಬಳಗಾಡಿಸಿದ್ರೆ ವಜ್ರ ಮುಕ್ತ ಸುರುತ್ತಿದ್ದು. ಅವೆಲ್ಲ ಹೇಳಕ್ ಟೈಮ್ ಇಲ್ಲ. ನೀವೇನೇನು ಅವ್ರ ಇವನೇನು ತಂದು ಹಚ್ಚಿದಾರ್ರಿ, ಯಾವಾಗ ಮುಗಿಸ್ತಾನೆ, ಪ್ರಸಾದ ಮಾಡಿದಾರೆ ನಮ್ಮ ಕಂಬಾರ್ ಸರ. ಹಿಂಗಾಗ ನೀವು ಯಾವಾಗ ಸಾಕಣಿಸ್ತಿರ್ಲ ಅವಾಗ ನಿಲ್ಲಿಸ್ತೀನಿ ನಾನು. ಅದಕ್ಕೆ ಬಾಬೂರು ಬೊಮ್ಮಯ್ಯ ಅಂತ ಬರ್ತಾರೆ, ಇವರು ಪವಾಡ ಪುರುಷರು. ಉರುಲಿಂಗ ದೇವರು, ಉರುಲಿಂಗ ಪ್ರತಿ ಒಬ್ಬ ಮಹಾಚೋರ ಕಳ್ಳ ತುಡುಗು ಮಣ. ಅವನ ವಚನಗಳು ಓದ್ಬೇಕು ನೀವು. ಎನ್ನಲ್ಲಿ ನೀನು ಪ್ರವೇಶ, ನಿನ್ನಲ್ಲಿ ನಾನು ಪ್ರವೇಶ, ನೀನು ದೇವನಲ್ಲ ನಾನು ಭಕ್ತನಲ್ಲ, ಈ ಪರಿಯ ಇನ್ನಾರು ಮಾಡುವರು ಹೇಳ. ನನಗೆ ನೀನೇ ಗತಿ, ನಿನಗೆ ನಾನೇ ಗತಿ, ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅವ್ನು ಚೋರ್, ಒಬ್ಬ ಕಳ್ಳಿ ಮರಾಠಿ ಮನುಷ್ಯ. ಅಂಥ ಶರಣರ ಪರಂಪರೆಯವರು ನಾವು. ಶಿವಲಿಂಗ ಮಂಚಣ್ಣನವರು, ಅವರು ಕಾಶ್ಮೀರದಿಂದ ಬಂದವರು. ಕೋಲ ಶಾಂತಯ್ಯನವರು, ಹೆಂಡದ ಮಾರಯ್ಯನವರು. ಎಲ್ಲರೂ ನಮ್ಗಂತಾರೆ ಇವತ್ತು, ಇವ್ರು ಶರಿ ಕುಡಿಯಕ್ಕೆ ಹಚ್ಚರು. ಹೆಂಡದ ಮಾರಯ್ಯ ಇವರೆಲ್ಲ ಒಬ್ಬ ಶರಣಿದ್ದ, ಇವ್ನು ಹೆಂಡಕ್ಕೆ ಮಾರ್ತಿದ್ದ ಅಂತ ಹೇಳಿ. ಹೆಂಡ ಮಾರ್ತಿದ್ದ, ಅವ್ರಿಗೊಂದು ವಚನ ಹೇಳಿಕೊಡ್ತಿದ್ರು ಅವ್ನ ಬ್ಯಾಗ್. ನಾ ಹೇಳಿದ ವಚನ ಅನ್ಬೇಕು, ಮೊದಲು ಕೊಟ್ಟ, ಹೆಂಡ ಕೊಟ್ಟ, ವಚನ ಹೇಳಿದ. ಮುಂದೆ ಬರಬರ್ತ ಅವ್ರು ಹೆಂಡ ಬಿಡಿಸಿ ಮಜ್ಜಿಗೆ ಕೊಡಕ್ಕೆ ಶುರು ಮಾಡಿದ್ದೀನಿ ಹೇಳೋದಿಲ್ಲ ಯಾರು. ಅವ ಮಜ್ಜಿಗೆ ಕೊಡಕತ್ತ, ಅವನ ಮೇಲೆ ಕೇಸ್ ಹಾಕಿರು. ವಿಜಯ್ ಹೋಗಿ ಹೇಳಿದ್ರು, ಇವ್ ಶರೇ ಬರಕತ್ತಾರ ನೋಡ್ರಿ ಅಂತ ಹೇಳಿ. ಅವನ್ ಕೆನಕ ಬೇಡ್ರಿ ಅಂತ ಬಸವಣ್ಣವ್ರು ಹೇಳಿದ್ರು.
ಪಶ್ಚಾತ್ತಾಪ ಆಗುವಂಗ ಪವಾಡ ಮಾಡಿದ. ಯಾರಿಗೆ? ಬಿಜ್ಜಳನಿಗೆ. ಹಾಗೇನೆ ಮಾದಾರ ಧೂಳೆಯನವರು, ಸತ್ಯಕ್ಕನವರು ಎಂಥ ಸತ್ಯಕ್ಕನವರು? ಕಸ ಗುಡಿಸೋ ಸತ್ಯಕ್ಕನವರು. ಕೆಂಬಾವಿಯ ಗೋಗಣ್ಣನವರು. ಇವ ಊರು ಬಿಡಂತ ಇವನಿದ್ದು ಲಿಂಗಗಳೆಲ್ಲ, ಊರಾಗಿನ ಲಿಂಗಗಳೆಲ್ಲ ಬೆನ್ನ ಹತ್ತಿದ್ದು. ಕತೆ ಹೇಳೋಕೆ ನನಗೆ ಟೈಮ್ ಇಲ್ಲ ಅಂತ ನಾನು ಹೇಳೋಲ್ಲ. ವೀರಗೊಲ್ಲಾಳ ಇವ ಕುರುಬ. ಕುರಿ ಹಿಕ್ಕಿಯಿಂದ ಒಂದು ಲಿಂಗವನ್ನು ಮಾಡಿದ ಇವ. ನನ್ನ ಕಡೆ ನೋಡ್ಬೇಕು ನೀವು ಎಲ್ಲರೂ, ನನ್ನ ಕಡೆ ನೋಡ್ಬೇಕು. ಕುರಿ ಹಿಕ್ಕಿನಿಂದ ಲಿಂಗವನ್ನು ಮಾಡಿ ಶಿವನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತ ಮಾನುಷರನ ವೀರಗೊಲ್ಲಾಳ. ಹೀಗಾಗಿ ನಾನು ಇವನ್ನೆಲ್ಲ ತಗೊಂಡು ಬಂದೆ. ಸುಂಕದ ಬಂಕಣ್ಣ, ಕನ್ನದ ಮಾರಿ ತಂದೆ, ಚಂದಿ ಮರಸರು, ಎಷ್ಟು ಹೇಳ್ರಿ, ಎಷ್ಟು ನಾನು ತಗೊಂಡು ಬಂದಿದ್ದೀನಿ ಅಂದರೆ ಒಟ್ಟು 120 ಶರಣರು ಇಲ್ಲಿ ತಗೊಂಡು ಬಂದೆ ನಾನು. 120 ಶರಣರು. ಇವ್ದೆಲ್ಲ ಅವ್ರು ಯಾವ ಊರು, ಯಾವಾಗ ಬಂದರು, ಕಲ್ಯಾಣಕ್ಕೆ ಏನು ಮಾಡಿದರು, ಕಲ್ಯಾಣದಲ್ಲಿ ಅವ್ರ ಪಾತ್ರ ಏನಿತ್ತು, ಎಲ್ಲವನ್ನು ನಿಮ್ಗೆ ಆ ಪುಸ್ತಕದಲ್ಲಿ ತಂದು, ಇದ್ರ ಜೊತೆಗೆ ಕಲ್ಯಾಣ ರಾಜ್ಯ ಹೇಗಿತ್ತು, ಚಾಲುಕ್ಯರು, ಕಲ್ಚೂರಿಗಳು ಅಂದ್ರೆ ಯಾರು, ಈ ಬಿಜ್ಜಳ ರಾಜ ಯಾರು, ಬಿಜ್ಜಳನಿಗೂ ನೀಲಮ್ಮ ತಾಯಿಯವರು, ನೀಲಾಂಬಿಕೆಯವ್ರಿಗೂ ಏನು ಸಂಬಂಧ, ಇದೆಲ್ಲ ನೀವು ನೋಡ್ಕೊಳ್ಬೇಕು. ನಮ್ಮ ಧರ್ಮದ ಇತಿಹಾಸವನ್ನು ನೋಡ್ಕೊಳ್ಬೇಕು. ಬಿಜ್ಜಳ ಜೈನರಾಗಿದ್ರು ಕೂಡ ಹೇಗೆ ಅವನು ಎಲ್ಲ ಚರಿತ್ರೆಯನ್ನು ನಾವು ಅರ್ಥಕೊಳ್ಬೇಕು. ಹಾಗೇನೆ ಅನುಭವ ಮಂಟಪ ಹೇಗಿತ್ತು. ಈಗ ಸದ್ಯಕ್ಕೆ ಅನುಭವ ಮಂಟಪ ಅಂತ ಏನು ಕಲಬುರಗಿಯಲ್ಲಿ ಮಾತಾಡ್ತಾರಲ್ಲ, ಈ ಬಸವ ಕಲ್ಯಾಣದಲ್ಲಿ ನಿಜವಾದ ಅನುಭವ ಮಂಟಪ ಈಗ ನಿಜಾಮ್ ಅಂತ ಏನಿದಾರಲ್ಲ, ಹೈದರಾಬಾದ್ ನಿಜಾಮರ ಇದರಲ್ಲಿ ಅಲ್ಲಿದೆ ಅದು ನಿಜವಾದ ಕಲ್ಯಾಣ ಮಂಟಪ. ಒಮ್ಮೆ ಮಹಾದೇವಿಯವರು ಡೀಲ್ ಮಾಡೋಕ್ಕೆ ಹೈದರಾಬಾದಕ್ಕೂ ಹೋದ್ರದಕ್ಕೆ 3 ಕೋಟಿ ರೂಪಾಯಿ ಒಂದು ವ್ಯವಹಾರ ಅದು ನಡೀತು. ಆದರೆ ಪಾಪ ಅಂದಿನ ದಿನಗಳಲ್ಲಿ ತಾಯಿಯವರು ಸಾಕಷ್ಟು ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಆದರೆ ಅನುಭವ ಮಂಟಪದ ನಿಜವಾದ ಇದು ಅಲ್ಲಿದೆ, ಬಸವ ಕಲ್ಯಾಣ ಇರಲಿ. ಅನುಭವ ಮಂಟಪ ಹೇಗಿತ್ತು? ಇಷ್ಟಲಿಂಗ ದೀಕ್ಷೆ ಏನಾಗಿದೆ ಅಂದರೆ ದೀಕ್ಷೆ ಕೊಡೋರಿಲ್ಲ. ದೀಕ್ಷೆ ಯಾರು ಕೊಡಬೇಕು? ದೀಕ್ಷೆ ಕೊಡಬೇಕು. 3 ಥರದ ದೀಕ್ಷೆ ಇದ್ದಾವೆ. ಕ್ರಿಯಾ ದೀಕ್ಷೆ, ಮಂತ್ರ ದೀಕ್ಷೆ, ವೇದಾ ದೀಕ್ಷೆ, ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗಕ್ಕೆ. ಅದರಲ್ಲಿ ಮತ್ತೆ 7 ಉಪದೀಕ್ಷೆಗಳಿದಾವ್ರಿ. ಒಟ್ಟು 21 ದೀಕ್ಷೆಗಳನ್ನು ಕೊಡಬೇಕಾಗುತ್ತೆ. ಇಷ್ಟಲಿಂಗ ಈ ಲಿಂಗ ದೀಕ್ಷೆ ಅನ್ನೋದೇನಿದೆಯಲ್ಲ, ನಾನು ನಮ್ಮ ಬಸವಾನಂದ ಸ್ವಾಮಿಗಳವರ ಬಾಲಾರವಿಂದರಲ್ಲಿ ನಮಿಸುತ್ತಾ ಹೇಳ್ತಾ ಇದ್ದೀನಿ, ನಾವು ಇಷ್ಟಲಿಂಗ ದೀಕ್ಷೆಯನ್ನು ಕೊಡೋಕೆ ಶುರು ಮಾಡಬೇಕು. ಎಲ್ಲಿಂದ ಯಾವಾಗ ಕೊಡ್ಬೇಕ್ರಿ ದೀಕ್ಷೆ ಅಂದರೆ ಗರ್ಭಧಾರಣೆಯಿಂದ ಆರಂಭ ಆಗುತ್ತೆ ರೀ. ಯಾವಾಗ ಸೋನೋಗ್ರಫಿ ಒಳಗೆ ಮಗುವಿನ ಬಡಿತ ಕಾಣಿಸ್ತಾ ಇದೆ ಅಂದ ತಕ್ಷಣ ನಾವು ದೀಕ್ಷೆ ಕೊಡೋಕೆ ಶುರು ಮಾಡಬೇಕಾಗುತ್ತೆ. ಮಗು ಹುಟ್ಟಿದ ತಕ್ಷಣ ತೊಟ್ಟಲಲ್ಲಿ ಹಾಕುವಾಗ ಹೀಗೆ ನಮ್ಮ ದೀಕ್ಷೆಗಳ ಕೆಲವೊಂದು ವಿವಿಧ ಹಂತಗಳಿವೆ. ಅವೆಲ್ಲ ವಚನಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. ದೀಕ್ಷೆ ಒಂದು ಕೊಡೋದಾಗಬೇಕು. ಅದು ಯಾವ ದೀಕ್ಷೆಗಳು? ಹಾಗೇನೆ ಇಷ್ಟಲಿಂಗ ಪೂಜಾ ವಿಧಾನ. ಇಷ್ಟಲಿಂಗ ಪೂಜಾ ಹೇಗೆ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವ್ರು ಏನಂತಾರೆ, ಅವ್ನ ಹೆಂಡತಿ ಆ ಲಿಂಗಕ್ಕೆ ಸ್ವಲ್ಪ ನೀರು ಹಾಕೊಂಡು ಹೋಗ್ರಿ, ಹಂಗೆ ಹೊಂಟರಲ್ಲ ಇವತ್ತು ಪೂಜಾನೇ ಮಾಡ್ಕೊಳ್ಳೋದು. ಲಿಂಗ ಪೂಜೆ ಅಂದರೆ ಏನು ಗೊತ್ತಿಲ್ಲ. ಕಮ್ಮಾರವರು ನನ್ನ ಕರ್ಕೊಂಬರೋಕ್ಕೆ ಕಾರಣ ಅಂದರೆ ನಾವೊಂದು ಪ್ರಾತ್ಯಕ್ಷಿಕೆ ಮಾಡಿದ್ವಿ ಅಲ್ಲಿ ನಮ್ಮ ವಚನ ಮಂದಾರದಲ್ಲಿ. ಲಿಂಗ ಪೂಜೆ ಹೇಗೆ ಮಾಡಿಕೊಳ್ಳಬೇಕು, ಏನಿದೆ ಅದರ ಹಿಂದಿನ ಸೈನ್ಸ್ ಏನಿದೆ, ವಿಜ್ಞಾನ ಏನಿದೆ, ಅದನ್ನು ಸಹ ತಾವು ಅರಿಯಬೇಕು. ಹಾಗೆಯೇ ಅಷ್ಟಾವರಣಗಳು ಯಾವುವು? ಕೈ ಹೇಳಿ ನೀವು. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಮತ್ತೆ ಪಾದೋದಕ, ಪ್ರಸಾದ. ಪಾದೋದಕ ಅಂದ ತಕ್ಷಣ ಏನು ಮಾಡಿದ್ರು? ಈ ನೂಲಿ ಡಾಕ್ಟರ್ ಪಾದ ತೊಳೆದು ಅವ್ರು ನೀರು ಕುಡಿದ್ರು. ದಶವಿಧ ಪಾದೋದಕ ಅಂತ ನಿಮ್ಮಂತ ಒಬ್ಬಕ್ಕೆ ಶರಣ್ಯ ವೀರಮ್ಮ ಹೇಳಿದ್ರು. ಸ್ಪರ್ಶನೋದಕ, ಹಸ್ತೋದಕ, ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ, ಅಪ್ಯಾಯನೋದಕ, ಔಧಾನೋದಕ, ಪರಿಣಾಮೋದಕ, ನಿರ್ನಾಮೋದಕ, ಹಾಗೇನೆ ಸತ್ಯೋದಕ. ಈ ಪಾದೋದಕದಿಂದ ಏನೇನು ರೋಗಗಳು ಗುಣವಾಗುತ್ತವೆ ಅನ್ನೋದನ್ನ ಹೇಳಿಲ್ಲ. ಅನೇಕ ಚರ್ಮ ರೋಗಗಳು ಗುಣವಾಗ್ತವೆ, ಅನೇಕ ಬ್ಲಡ್ ಪ್ರೆಷರು, ಶುಗರು. ಇದು ದಿನ ನೀವೇನು ಲಿಂಗದ ಮೇಲೆ ಬೀಳೋ ನೀರನ್ನು ನೀವು ಸೇವಿಸಿದರೆ ನಿಮ್ಮ ದೇಹದ ಮೇಲೆ ಏನು ಪರಿಣಾಮಗಳು ಆಗ್ತವೆ ಅನ್ನೋದು ಕೂಡ ಹೇಳಲಿಲ್ಲ. ಪಂಚಾಚಾರಗಳ ಬಗ್ಗೆ ಗೊತ್ತಿಲ್ಲ. ಪಂಚಾಚಾರಗಳು ಯಾವುವು? ಲಿಂಗಾಚಾರ, ಶಿವಾಚಾರ, ಸದಾಚಾರ, ಸತ್ಯಾಚಾರ, ಕೃತ್ಯಾಚಾರ. ಆಯ್ತಾ? ಷಟಸ್ಥಲಗಳು ಯಾವುವು?
ಐಕ್ಯ ಅಂದರೆ ಸರಿಯಾದ ಸ್ಥಾನಕ್ಕೆ ಬಂದಿದ್ದೀನಿ ಅನ್ನಂಗಾಯ್ತು. ಮುಂದೆ ಅಲ್ಲಮ ಪ್ರಭು ಸಿದ್ದರಾಮೇಶ್ವರರ ಭೇಟಿಯನ್ನು ಇಲ್ಲಿ ತಗೊಂಡ್ಬರ್ಬೇಕಾಗಿತ್ತು ನನಗೆ. ಯಾಕೆಂದ್ರೆ ಒಬ್ಬ ಮಹಾರಾಜ, ಸೊಲ್ಲಾಪುರದ ಮಹಾರಾಜನಾಗಿ ಯಾವಾಗಲೂ ಒಂದು ಅಹಂಭಾವದಲ್ಲಿ ಇದ್ದ, ಅವನು ಕೆರೆ ಕಟ್ಟಬೇಕು, ಅದು ಮಾಡ್ಬೇಕು, ಇದು ಮಾಡಬೇಕು ಅಂತ. ನೋಡಿ, ಅಲ್ಲಮ ಪ್ರಭು ದೇವರನ್ನ ನಾನು ಯಾಕೆ ಮೆಚ್ಕೋತೀನಿ, ಯಾಕೆ ನನ್ನ ಆರಾಧ್ಯ ದೈವ ಅಂತ ತಿಳ್ಕೊತೀನಿ ಅಂದರೆ, ಎಲ್ಲೆಲ್ಲಿ ಶಿವಾನುಭಾವ ಇದೆ ಅವರಿಗೆ, ಶಿವನ ಅಪರಂಪಾರ ಭಕ್ತರಿದ್ದಾರೆ, ಅವರು ಪರಮ ಭಕ್ತರಿದ್ದಾರೆ, ಆದರೆ ಅಹಂಭಾವದಿಂದ ಬಳಲ್ತಾ ಇರ್ತಾರಲ್ಲ, ಅವ್ರನ್ನ ಹೋಗಿ ಭೇಟಿ ಆಗ್ತಿರ್ತಾರೆ. ಗೋರಕ್ಷಕನಾಥ ಅಹಂಭಾವ. ಸಿದ್ದರಾಮೇಶ್ವರು ನನ್ನಂಥ 1000 ಕೆರೆಗಳನ್ನು ಯಾರೂ ಕಟ್ಟಿಲ್ಲ, ನನ್ನಂಥ ಜನಸೇವೆಯಲ್ಲಿ ಯಾರೂ ತೊಡಗಿಲ್ಲ ಅಂದಾಗ ಅಲ್ಲಿ ಹೋಗೋದು, ಅವ್ರನ್ನ ಸುಧಾರಿಸಿ ಮತ್ತೆ ನಿಜವಾದ ಪಥಕ್ಕೆ ತೆಗೆದುಕೊಂಡು ಬರೋದು, ಅಕ್ಕಭಾಗಿ ತಾಯಿಯವರು ಅವ್ರಿಗೆಲ್ಲ ಹೇಳೋದು, ಇದು ಅಲ್ಲಂ ಪ್ರಭು ದೇವರ ಕರ್ತವ್ಯ. ಹೀಗಾಗಿ ನೀವು ಅಲ್ಲಂ ಪ್ರಭು ಮತ್ತು ಸಿದ್ದರಾಮಯ್ಯನವರ ಭೇಟಿಯ ಒಂದು ಪುಟಗಳನ್ನು ಪುಸ್ತಕದಲ್ಲಿ ಓದಬೇಕು. ಬಹಳ ಸುಂದರ ಭೇಟಿ ಅದು, ಬಹಳ ಸುಂದರ ಭೇಟಿ. ಯಾಕಂದರೆ ಸಿದ್ದರಾಮೇಶ್ವರರು ಏನು ಕಡಿಮೆ ಅಂತ ತಿಳ್ಕೊಬೇಡಿ, ಅವ್ರಿಗೆ 3ನೇ ಕಣ್ಣಿನ ಒಂದು ಇದಿತ್ತು, 3ನೇ ಕಣ್ಣನ್ನು ತೆಗೆಯುವ ಶಕ್ತಿ ಇತ್ತು. ಆ 3ನೇ ಕಣ್ಣನ್ನೇ ತೆಗೆದು ಬಿಟ್ಟವರು ಅವರು. ಯಾರ ಕಡೆ? ಅಲ್ಲಂ ಪ್ರಭುವರು ಸುಟ್ಟು ಹಾಕಿ ಬಿಡುವಂತ. ನನ್ನ ವರ್ಕರ್ಸ್, ನನ್ನ ಕಡೆ ಕೆಲಸ ಮಾಡೋರು ಒಡ್ಡರಿಗೆಲ್ಲ ಇವರು ಇಷ್ಟೊಂದು ಹೊಡಿತಾ ಇದ್ದಾನೆ ಅಂದರೆ ನೀವು ಸುಟ್ಟು ಬಿಡುವಂತ. ಆ ಜ್ಯೋತಿ ಅವ್ರ ಕಡೆ ಬಂದಾಗ ಇವ್ರ ಕಾಲಿನ ಜ್ಯೋತಿ ತೆಗಿತಾ ಇದೆ. ಅವರು 3 ಸುತ್ತು ಹಾಕುತ್ತೆ ಆ ಜ್ಯೋತಿ. ಆವಾಗ ಗೊತ್ತಾಗುತ್ತೆ ಸಿದ್ದರಾಮೇಶ್ವರಿಗೆ ಇವರು ಯಾರು ಅಂತ ಹೇಳಿ. ಅದನ್ನು ತಗೊಂಡು ಬಂದೆ. ನಂತರ ಅನುಭವ ಮಂಟಪದಲ್ಲಿ ಬಂದಾಗ ಒಂದು ದೊಡ್ಡ ಕಥೆ ಆಗಿಬಿಟ್ರಿ. ಇವ್ರು ಏನು ಹೇಳಿದರು ಸಿದ್ದರಾಮೇಶ್ವರಿಗೆ, ಈ ಸ್ಥಾವರಲಿಂಗ ಬಿಡಪ್ಪ, ನೀನು ಇಷ್ಟಲಿಂಗದ ಪೂಜೆ ಮಾಡ್ಕೋಬೇಕು ಅಂದಾಗ, ಏನಿದು ಇಷ್ಟಲಿಂಗ ಅಂತ ಕೇಳ್ತಾರೆ. ಯಾರು? ಸಿದ್ದರಾಮೇಶ್ವರರು. ಆ ಇಷ್ಟಲಿಂಗ ಏನನ್ನೋದು ನಾನು ಹೇಳ್ತೀನಿ ನಿನಗೆ, ಆದರೆ ಅದನ್ನು ಕಂಡು ಹಿಡಿದವರು ಯಾರು, ಅದರ ಮಹಿಮೆ ಏನು, ಅದರ ಮಹತ್ವ ಏನು ನಿನಗೆ ತೋರಿಸ್ತೀನಿ ಬಾ ಅಂತ ಕಲ್ಯಾಣಕ್ಕೆ ಕೈ ಹಿಡಿದು ಕರ್ಕೊಂಡು ಬಂದರು ಸೊಲ್ಲಾಪುರದಿಂದ. ಇವತ್ತು ನನಗೆ ವಚನ ಇವರು ಬಸವಾನಂದ ಸ್ವಾಮೀಜಿ ಕರೆಸಿದ್ದಾರೆ. ಬಂದ ತಕ್ಷಣ, ಸ್ವಾಮಿ ಇವರು ಊರಲ್ಲಿ ಇಲ್ಲ, ಇವತ್ತು ನಿಮ್ಮ ಲೆಕ್ಚರ್ ಕ್ಯಾನ್ಸಲ್ ಆಗಿದೆ, ನೀವು ತಾವು ವಾಪಸ್ ಹೋಗಬಹುದು. ಅಂದರೆ ನನಗೆ ಎಷ್ಟು ಇದಾಗ್ಬೋದು ಹೇಳ್ರಿ. ಇವತ್ತೇನು ಇಲ್ಲಿಲ್ಲ. ಕಮ್ಮರ್ಸರು ಹೇಳಿದ್ರಿ ಇಲ್ಲ ನಾನು ಬರ್ತೀನಿ ನೀವು ಅಂತ, ಅವರು ಪತ್ತೇನೇ ಇಲ್ಲ. ನಾನು ಅರ್ಜೆಂಟಾಗಿ ತುಮಕೂರು ಹೋಗಿಬಿಟ್ಟೆ ಅಂತ ಅಂದ್ಬಿಟ್ರು. ಇಲ್ಲ ನಾನು ಯಾರೂ ಗುರ್ತ ಹಿಡಿಯೋರೇ ಇಲ್ಲ. ಹೌದ್ರಿ, ಬಂದಿದ್ರಿ ಪಾಪ, ಹೋಗ್ಬರ್ರಿ. ಹಾಗಿದ್ರೆ ಪ್ರಸಾದ ಅಷ್ಟು ತೊಗೊಂಡು ಹೋಗ್ರಿ ಅಂತಂದರೆ, ಹ್ಯಾಕ್ ಪ್ರಸಾದ ಅದು ತೊಗೊಳ್ತೀನಿ ಹೇಳಿ. ಬಂದ ಬಾಗಿಲಲ್ಲಿ ನಿಂತಿದ್ದಾರೆ. ಬಸವಣ್ಣನವ್ರನ್ನ ಕರಿ ಅಂತಾರೆ ಅಲ್ಲಂ ಪ್ರಭುದೇವರು. ಹಡಪದ ಅಪ್ಪಣ್ಣವ್ರು ಅಂತಾರೆ, ಅವರು ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಅವಾಗ ಅಲ್ಲಂ ಪ್ರಭುದೇವರು ಮೊದಲ ಪ್ರಶ್ನೆ, ಯಾರ ಪೂಜೆ ಮಾಡ್ಕೊಳ್ತಾ ಇದ್ದಾರೆ? ಅವಾಗ ಅವರಂತಾರೆ, ಶಿವನ ಪೂಜೆ, ಇಷ್ಟಲಿಂಗದ ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಯಾವ ಪೂಜೆ ಮಾಡ್ಕೊಳ್ತಾ ಇದ್ದಾರಲ್ಲ, ಅವರೇ ಬಂದು ಮನೆ ಬಾಗಿಲಲ್ಲಿ ನಿಂತಿರುವಾಗ ಯಾವ ಪೂಜೆ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಸವಣ್ಣ? ಕರಿಯಮ್ಮನ ಹೊರಗೆ. ಬಸವಣ್ಣ ಈ ಪಾಪ ಓಡಾಡಕ್ಕೆ ಶುರು ಮಾಡುತ್ತೆ. ಹಡಪದ ಅಪ್ಪಣ್ಣ, ಕಾರ್ಯದರ್ಶಿ, ಪರ್ಸನಲ್ ಸೆಕ್ರೆಟರಿ ಆಫ್ ಬಸವಣ್ಣ. ಹೋಗೋದು ವೇದೋಕ್ತ ಎಲ್ಲ ಪೂಜೆ ಬಿಟ್ಟು ಇವ್ರು ಬಿಟ್ಟು ಅವರೇನಂತಾರೆ ಪಾಪ. ಈಗ ನೋಡಿ, ನಾವು ಪೂಜೆ ಮಾಡ್ಕೊಳ್ಳುವಾಗ ನೀವು ಬರ್ತೀರಿ ನಮ್ಮ ಮನೆಗೆ. ಬಂದಾಗ ನಮ್ಮ ಹೆಂಡತಿನೋ ನಮ್ಮ ಮಗನೋ ನಿಮ್ಗೆ ಕರೀತಾರೆ. ಏನು ಮಾಡ್ಕೊಳ್ತಿದಾರಪ್ಪ ನಿಮ್ಮ ಅಪ್ಪನ ಕರಿ ಅಂದಾಗ ಹೇಳ್ತಾರೆ, ಪೂಜೆ ಮಾಡ್ಕೊಳ್ತಾ ಇದ್ದಾರ್ರಿ, ಕೂತ್ಕೊಳ್ಳಿ ಅಂತೀವಿ. ನೀವು ಕೂತ್ಕೊಳ್ತೀರಿ. ಅವಾಗ ಅಲ್ಲಂ ಪ್ರಭುದೇವರು ಅಲ್ಲಿ ನೋಡಿ, ನೀವು ಒಳಗೆ ಬಂದು ಕೂತ್ಕೊಳ್ಳಿ ಅಂತ. ನಾವು ಯಾಕೆ ಬಂದು ಕೂತ್ಕೊಳ್ಳಿ ಅಂತಾರೆ ಇವರು. ಯಾಕೆ ಬಂದು ಕೂತ್ಕೊಳ್ಳಿ, ಅವ ಬರೋ ತನಕ ನಾವು ಮಸ್ಲಾಗ ಹಾಕೋಲ್ಲ ಅಂತ. ಅದು ಅಲ್ಲಂ ಪ್ರಭುದೇವರು. ಅವಾಗ ಹಡಪದ ಅಪ್ಪಣ್ಣ ಹೋಗಿ ಹೇಳ್ತಾನೆ, ಯಾಕೋ ನನಗೆ ಇದು ಡೌಟ್ ಬರ್ತಾ ಇದೆ, ನೀವು ಯಾರೋ ಇದಾದ್ರಿ, ಇದ್ರೆ ಈ ಥರ ಯಾರು ಬಿಹೇವ್ ಮಾಡಲ್ಲ. ಪಾಪ ಅವಾಗ ಏನೋ ಮಾಡಿ ಬರ್ತಾರೆ. ಬರುವಾಗ ಚನ್ನಬಸವನವ್ರ ದಾರಿಗೆ ಭೇಟಿ ಆಗ್ತಾರೆ. ಬಂದಿರೋರು ಬೇರೆ ಯಾರು ಅಲ್ಲ, ಅಲ್ಲಮ ಪ್ರಭುದೇವರು ಸಿದ್ದರಾಮೇಶ್ವರ ಅನ್ನಿಸ್ತಾ ಇದ್ದಾರೆ ಅಂತ ಹೇಳಿ ಬರ್ತಾನೆ. ಬಾಗಿಲು ತನಕ ಬರ್ತಾರೆ ಗುರುದೇವರು. ಬಸವಣ್ಣನವ್ರು ಬನ್ನಿ. ಯಾಕೆ ಬರಲಿ ಅಂತ, ಇನ್ಕ ತನಕ ಇಲ್ಲಿ ನಿಂತಿದ್ದು ನಮ್ಗೆ ಎಷ್ಟೊಂದು ಶಿಕ್ಷೆ ಆಗಿದೆ, ನಾವು ವಾಪಸ್ ಹೋಗ್ತೀವಿ. ಹಿಂದೇನೋ ಮಹಿಮೆ ಹೇಳಬೇಕು, ಮಹತ್ವ ಹೇಳ್ಬೇಕಂತ ಕರ್ಕೊಂಡು ಬಂದರೆ ಇಲ್ಲಿ ಕರೆಯೋರು ದಿಕ್ಕಿಲ್ಲ. ನಿಂತು 1 ಗಂಟೆ ಆಯಿತು. ಈ ಬೀಗರು ನಮ್ಮ ಜಗ ತೆಗಿತಾರೆ ನೋಡ್ರಿ, ಇದ್ರಾಗ ವಾಚ್ ಕೊಡ್ತನಕ ಬಂಗಾರ ತಂದು ಹಾಕೋ ತನಕ ನಾವು ಒಳಗೆ ಬರೋದಿಲ್ಲ. ನಮ್ಮ ಹುಡುಗ ಕಾರ್ ಕೊಡ್ತೇನೆ ಅಂದ್ರೆ ಕಾರ್ದು ಏನು ಲಕ್ಷಣನೇ ಇಲ್ಲ ಅಂತಿರ್ತಾರೆ. ಹಂಗಿದೆ ಜಗ. ಕೊನೆಗೆ ಸೊಡ್ಡ ಆಚರಿಸೋದು, ಹಿರಿಯ ಶಬ್ದರೆಲ್ಲ ಕೂಡಿ ಅವ್ರಿಗೆ ಸಮಾಧಾನ ಮಾಡಿ ಸಿದ್ದರಾಮೇಶ್ವರರೇ ಅಂತಾರೆ ಪಾಪ. ಯಾರಿಗೆ? ಇವ್ರಿಗೆ ನಮ್ಮ ಅಲ್ಲ ಸಾಕಾಗಿಲ್ಲ.
ನಿಮ್ಮ ಪ್ರಭುಲಿಂಗ ಲೀಲೆ ಸಾಕಲ್ಲ ಇನ್ನ ನಡ್ರಿ ಒಳಗೆ ಕೊಡ ಅಂತ ಹೇಳಿ ಒಳಗೆ ಬರ್ತಾರೆ. ಒಳಗೆ ಬಂದು ಎಲ್ಲ ಬಾರ್ಸಾಕ ಎಷ್ಟು ಚಂದ ನಡೆದಿರ್ತೈತ್ರಿ. ಎಲ್ಲರೂ ಚಂದ ಬರ್ತಿರ್ತಾರೆ ಒಳಗೆ. ಹಿಂಗ ಸ್ವಾಗತ ಮಾಡ್ಕೋತ ಹಾಡ್ಕೋತ ಕುಂತು, ಯಾಕಂದ್ರೆ ಶೂನ್ಯ ಸಿಂಹಾಸನ ಅವ್ರ ಸಲುವಾಗಿ ವೆಯ್ಟ್ ಮಾಡ್ತಿರ್ತೈತಿ, ಹಾದಿ ಹೋಗ್ತಿರ್ತೈತಿ, ಬರ್ತಿರ್ತಾರೆ. ಬಂದ್ರೆ ಇವ್ ಮುಸ್ಲಿಂ ಕೂತಿರ್ತಾನೆ ಬರುವಶಂಕರ ದೇವ. ಅವನ ಹೆಸರು ಗೊತ್ತಿಲ್ಲ, ಅವನು ಯಾರು ಗೊತ್ತಿಲ್ಲ, ಅವನು ಮಹಾಜ್ಞಾನಿ ಅನ್ನೋದು ಗೊತ್ತಿಲ್ಲ ಯಾರಿಗೆ. ಅಲ್ಲಂ ಪ್ರಭುದೇವರು ಅವನು ನೋಡ್ತಾರೆ, ಯಾಕಂದ್ರೆ ಮಹಾಜ್ಞಾನಿ, ತ್ರಿಕಾಲ ಜ್ಞಾನಿ. ಅಲ್ಲಂ ಪ್ರಭುದೇವ್ರನ್ನ ಯಾರೂ ನೀವು ಸಾಮಾನ್ಯವಾಗಿ ತಿಳ್ಕೊಬೇಡ್ರಿ. ನಾವು ಬಸವಣ್ಣನವ್ರನ್ನ ನಮ್ಮ ಹಾಕಿ ತಿಳ್ಕೊಬಹುದು, ಅಲ್ಲಂ ಪ್ರಭುದೇವರು ಹಾಗಲ್ಲ. ಎಲ್ಲ ವಾದ್ಯವೃಂದವು ನಿಂಗೆ ಕೈ ಮಾಡಿ ಹೇಳ್ತಾರೆ, ನಿಲ್ಲಿಸಿರೋ ಇದನ್ನ ಅಂತ ಹೇಳಿ. ಏನೋ ಬಸವಣ್ಣ ಪಂಚಪರುಷದ ಸಿದ್ಧಿ ನಿನಗೆ ಆಗೈತಂತಾರ. ಏನ್ ಸಿದ್ಧಿ ಆಗೈತಿ? ಯಾಕ್ರಿ ಏನಾಯ್ತು, ಮತ್ತೇನಾಯ್ತು ಅಂತ ಇದೀಗ ಸಮಾಧಾನ ಮಾಡಿದ್ದು. ಮತ್ತೇನಾಯ್ತು ಇವರಿಗೆ? ಅವ್ರು ಯಾರು ಗೊತ್ತೈತೆ ನಿನಗ? ಯಾರಿಲ್ರಿ ಅವ್ರಲ್ಲಿ. ಯಾರಿಗೂ ಸಕ್ರೆ ಇಲ್ಲೇ ಪ್ರಸಾದ ಕೊಂಡು ಮಾಡ್ಕೊಂಡು ಎಲ್ಲ ಪಾತ್ರೆಗೆ ಇಟ್ಟರೆ ತೊಳ್ಕೊ ಕ್ಲೀನ್ ಮಾಡಕ್ಕಿಲ್ಲೇ ಅಲ್ಲ. ನಾಚಿಕೆ ಬರ್ಬೇಕು ನಿನಗಂತ. ಒಬ್ಬ ಮಹಾ ಪರಮ ಜ್ಞಾನಿ, ಶಿವಜ್ಞಾನಿ, ಅತ್ಯಂತ ಮಹಾನ್ ಸಾಧಕರನ್ನ ಇಲ್ಲಿ ಮುಸುರಿ ದಿಕ್ಕ ಹಚ್ಚಿದ್ದೀನಿ ಅಂತ ಬಹಳ ಬೈತಾರೆ. ತಿಪ್ಪೆಯಲ್ಲಿ ಹುದುಗಿದ ಒಂದು ರತ್ನವನ್ನ ನೀನು ಗುರುತಿಸಲೇ ಹೋದೆಯಲ್ಲ ಬಸವಣ್ಣ ಅಂತ ಹೇಳಿ ವಚನದ ಮೂಲಕ ಇದು ಶುರು ಆಗ್ತದೆ. ಅಲ್ಲಿ ಒಂದು ಗಂಟೆ ಶುರು ಆಗ್ತೈತ್ರಿ ಇದು ಮರುಶಂಕರ ದೇವರನ್ನ. ಮತ್ತೆ ಬಹಳ ಜನರು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಇತಿಹಾಸದೊಳಗ ಮೊದಲು ಶೂನ್ಯ ಸಿಂಹಾಸನದ ಮೇಲೆ ಅಲ್ಲಂ ಪ್ರಭುದೇವರು ಇವ್ರನ್ನೇ ಕೂಡಿಸ್ತಾರೆ, ಮರುಶಂಕರ ದೇವರನ್ನ. ಇದಕ್ಕೆ ನಿಜವಾದ ಹಕ್ಕುದಾರ ಯಾರಂದ್ರೆ ಮರುಶಂಕರ ದೇವರು ಅಂತ ಹೇಳಿ. ನೋಡಿ, ಮರುಶಂಕರ ದೇವರ ಗುಪ್ತ ಭಕ್ತಿಯ ಅನಾವರಣ ಯಾರಿಂದ ಆಯ್ತಂದ್ರೆ ಅಲ್ಲಮ ಪ್ರಭುದೇವರೇ. ನಾನು ಯಾಕೆ ಅಲ್ಲಮ ಪ್ರಭುದೇವರ ಆರಾಧಕ ಅಂದ್ರೆ, ಆ ವ್ಯಕ್ತಿಯ ಒಂದು ಪಾತ್ರ ನೋಡ್ರಿ. ಇಡೀ ಕಲ್ಯಾಣ ಕ್ರಾಂತಿ ಅಂದ್ರೆ ಏನೇ ತಗೊಳ್ಳಿ ನೀವು, ಅಲ್ಲಮ ಪ್ರಭುದೇವ್ರನ್ನ ಅರ್ಥ ಮಾಡ್ಕೊಳ್ತಾಗಲ್ಲ. ಅವ್ರಿಗೆ ಹೇಗೆ ಗೊತ್ತಾಯ್ತು ಇವ್ರದ್ದು ಅಂದ್ರೆ, ಯಾರು ಶಿವ ಸಾಧನೆಯಲ್ಲಿ ಇರ್ತಾರೆ ನೋಡಿ ಅವ್ರಿಗೆ ಅಷ್ಟೇ ಅರ್ಥ, ಇಂಟ್ಯೂಷನ್ ಅದು ಅಷ್ಟೇ ಗೊತ್ತಾಗುತ್ತೆ. ಹೀಗಾಗಿ ಈ ಸುಂದರ ಕಾವ್ಯ ಹಾಗೆ ಹೋಗಿ ಅನೇಕ ವಚನಗಳು, ಇವ್ರ ವಚನಗಳೇ ಸುದೀರ್ಘವಾಗಿರ್ತಾವ್ರಿ. ಯಾರು? ಮರುಶಂಕರ ದೇವರು. ಸುದೀರ್ಘವಾಗಿರುವ ವಚನಗಳನ್ನು ಓದೋ ಅಷ್ಟು ಶಕ್ತಿ, ವ್ಯವಧಾನ, ಸಹನ ಶಕ್ತಿ ನಮ್ಮಲ್ಲಿ ಇಲ್ಲ. ಫೇಸ್ಬುಕ್ದಾಗಿನ ರೀಲ್ಸ್ ಒಂದು 10-20-30 ನೋಡ್ತೇವ್ರಿ ನಾವು, ನಡೀತೀವಿ ನಮ್ಗೆ. ಈಗಂತೂ ಮೊಬೈಲ್ ಅಲ್ರಿ. ಆದರೆ ಇಂಥ ಸುದೀರ್ಘ ವಚನಗಳು ನಾವು ಓದೋದಿಲ್ಲ. ಅಂದ್ರೆ ಇವ್ರು ನಮ್ಮ ಕಮ್ಮಾರ್ ಸರ್, ಇವ್ರು ವಚನ ಸಾಹಿತ್ಯ ಡಾಕ್ಟರ್, ಇವ್ರಿಗೆಲ್ಲ ಯಾಕೆ ಬೇಕು ಅಂತ ಹೇಳಿ ನನಗೇನಂದ್ರೆ ಈ ವಚನಗಳನ್ನು ಓದು ಹುಚ್ಚದು. ಯಾಕೆ ಇವ್ರು ಬರ್ತಾರೆ ಇಷ್ಟು ಕಷ್ಟಪಟ್ಟದ್ದು? ಇಲ್ಲೊಂದು ನೋಡ್ರಿ, ಅಂಗದಳವಟ್ಟ ಸುಖವು ಲಿಂಗದಲ್ಲಿ ಲೀಯವಾಗಿ, ಲಿಂಗದಲ್ಲಿ ಲೀಯವಾದ ಸುಖವು ಮಹಾಲಿಂಗದಲ್ಲಿ ಲೀಯವಾಗಿ, ಮಹಾಲಿಂಗದಲ್ಲಿ ಲೀಯವಾದ ಸುಖವು ಜ್ಞಾನಮುಖದಲ್ಲಿ ಲೀಯವಾಗಿ, ಜ್ಞಾನಮುಖದಲ್ಲಿ ಲೀಯವಾದ ಸುಖವು ಮಹಾಜ್ಞಾನದಲ್ಲಿ ಲೀಯವಾಗಿ, ಮಹಾಜ್ಞಾನದಲ್ಲಿ ಲೀಯವಾದ ಸುಖವು ಸರ್ವಾಂಗ ಮುಖದಲ್ಲಿ ಲೀಯವಾಗಿ, ಸರ್ವಾಂಗ ಮುಖದಲ್ಲಿ ಲೀಯವಾದ ಸುಖವು ಸಮರಸ ರಂಗದಲ್ಲಿ ಲೀಯವಾಗಿ, ಸಮರಸ ಸಂಘದಲ್ಲಿ ಲೀಯವಾದ ಸುಖವು ಐಕ್ಯ ಸ್ಥಳದಲ್ಲಿ ಲೀಯವಾಗಿ, ಐಕ್ಯ ಸ್ಥಳದಲ್ಲಿ ಲೀಯವಾದ ಸುಖವು ನಿರಾಕಾರದಲ್ಲಿ ಲೀಯವಾಗಿ, ನಿರಾಕಾರದಲ್ಲಿ ಲೀಯವಾದ ಸುಖವು ನಿಶ್ಶಬ್ದದಲ್ಲಿ ಲೀಯವಾಗಿ, ನಿಶ್ಶಬ್ದದಲ್ಲಿ ಲೀಯವಾದ ಸುಖವು ನಿರಂಜನದಲ್ಲಿ ಲೀಯವಾಗಿ, ನಿರಂಜನದಲ್ಲಿ ಲೀಯವಾದ ಸುಖವು ಪರಬ್ರಹ್ಮದಲ್ಲಿ ಲೀಯವಾಗಿ, ಪರಬ್ರಹ್ಮದಲ್ಲಿ ಲೀಯವಾದ ಸುಖವ ಅಹಂ ಬ್ರಹ್ಮದಲ್ಲಿ ಲೀಯವ ಮಾಡಿದರು ನಮ್ಮ ಶರಣರು. ಇದ ಶಿವಯೋಗ್ರಿ. ಶಿವಯೋಗ ನೋಡ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅಂಗದಳವಟ್ಟ ಸುಖವು ಲಿಂಗದಲ್ಲಿ ಲೀಯವಾಗಿ ಅಂದ್ರೆ, ನೀವು ಇಷ್ಟಲಿಂಗ ಪೂಜೆ ಕೂತ್ಕೊಂಡಿದ್ರಿ, ಒಂದು ಸುಖ ಇರ್ತದೆ. ಯಾರು ಮಾಡ್ಕೊಂಡಿರ್ತಾರೋ ಅವ್ರಿಗೆ ಹೇಳ್ತಾ ಇದೆ ಅಂದ್ರೆ, ಪಾಪ ಮಾಡಿಲ್ಲದವರೆಲ್ಲ ನನ್ನ ಕ್ಷಮ ಮಾಡ್ರಿ. ಅಲ್ಲೊಂದು ಸುಖ ಇರ್ತದೆ, ಒಂದು ಪರಮ ಸುಖ ಇರ್ತದೆ. ಆ ಸುಖ ಏನಾಗ್ತದೆ? ಲಿಂಗದೊಳಗೆ ಲೀಯವಾಗಿ. ಅದು ಲಿಂಗಾಂಗ ಸಾಮರಸ್ಯ. ಲಿಂಗಾಂಗ ಸಾಮರಸ್ಯ ಇಡೀ ಶಿವಯೋಗದ ಒಂದು ಮುಖ್ಯ ಗುರಿ ಏನಂದ್ರೆ, ಅಂಗ ಮತ್ತು ಲಿಂಗ ಒಂದವಾಗಿ ಲಿಂಗಾಂಗ ಸಮೃದ್ಧಿಯಾಗಬೇಕು. ಅದಕ್ಕೆ ತತ್ವಮಶಿ ಅಂತಾರೆ. ಲಿಂಗ ಮತ್ತು ಅಂಗ ಕೂಡೋದೇನಿದೆಯಲ್ಲ ಅದು ಲಿಂಗಾಂಗ ಸಾಮರಸ್ಯ. ಅಂಗದಳವಟ್ಟ ಸುಖವು ಲಿಂಗದಲ್ಲಿ ಲೀಯವಾಗಿ, ಲಿಂಗದಲ್ಲಿ ಲೀಯವಾದ ಸುಖವು ಮಹಾಲಿಂಗದಲ್ಲಿ ಲೀಯವಾಗಿ. ಮಹಾಲಿಂಗ ಏನಿದೆ? ಆಜ್ಞಾಚಕ್ರ, ಆಚಾರಲಿಂಗ, ಆಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ, ಇಲ್ಲಿ ನಮ್ಮ ನಾಭಿ ಚಕ್ರ ಅಥವಾ ಮಣಿಪೂರಕ ಚಕ್ರದಲ್ಲಿ ಯಾವ ಲಿಂಗ? ಶಿವಲಿಂಗ, ಹೃದಯದಲ್ಲಿ ಜಂಗಮಲಿಂಗ, ಕುತ್ತಿಗೆಯಲ್ಲಿ ಪ್ರಸಾದಲಿಂಗ. ಅರ್ಥ ಆಗ್ತಾ ಇದೆ? ಮೂರನೇ ಇದರಲ್ಲಿ ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅಣುಲಿಂಗ. ಇವು ದಶಲಿಂಗ. ಇವು ನೆನಪಿಟ್ಕೋಬೇಕು ನೋಡಿ. ಇವೆಲ್ಲ ನಿಮ್ಗೆ ಗೊತ್ತಾಗಲಿಲ್ಲದ ಶಿವಯೋಗ ಗೊತ್ತಾಗಲ್ಲ.
ಅದಕ್ಕೆ ಆ ಮಹಾಲಿಂಗದಲ್ಲಿ ಮಹಾಜ್ಞಾನದಲ್ಲಿ ಮಹಾಲಿಂಗದಲ್ಲಿ ಲೀಯವಾದ ಸುಖವು ಜ್ಞಾನಮುಖದಲ್ಲಿ ಲೀಯವಾಗಿ ಅದು ಎಲ್ಲಿ ತನಕ ತಗೊಂಡ್ಬರ್ತಾರೆ ಹೇಳ್ರಿ, ಐಕ್ಯ ಸ್ಥಳದಲ್ಲಿ ಲೀಯವಾದ ಸುಖವು ಅಂದರೆ ಮಹಾಲಿಂಗ ಇರೋದು ಐಕ್ಯ ಸ್ಥಳದಲ್ಲಿ ಲೀಯವಾಗಿ, ನಿಶ್ಶಬ್ದದಲ್ಲಿ ಲೀಯವಾದ ಸುಖವು ನಿರಂಜನದಲ್ಲಿ ಲೀಯವಾಗಿ ಅಂದರೆ ನಿಷ್ಕಲ ಶೂನ್ಯ ನಿರಂಜನ. ಪಶ್ಚಿಮ ಚಕ್ರದ ಕದವ ತೆಗೆದು ಬೆಳಕನ್ನು ನೋಡಿದೆ ಅಂತ ಹಲಪದ ಲಿಂಗಮ್ಮ ಹೇಳ್ತಾರೆ ನೋಡಿ, ಅದು ನಿರಂಜನ ಲಿಂಗ. ಅಲ್ಲಿ ತನಕ ನೀವು ಹೋಗ್ತಾ ಇದ್ದೀರಾ. ಮುಂದೆ ನಿರಂಜನದಲ್ಲಿ ಲೀಯವಾದ ಸುಖವು ಪರಬ್ರಹ್ಮದಲ್ಲಿ ಲೀಯವಾಗಿ, ಪರಬ್ರಹ್ಮದಲ್ಲಿ ಲೀಯವಾದ ಸುಖವ ಅಹಂ ಬ್ರಹ್ಮದಲ್ಲಿ ಲೀಯವ ಮಾಡಿದೆ ಅಂದರೆ ಬ್ರಹ್ಮರಂಧ್ರದಲ್ಲಿ ಲೀಯ ಮಾಡಿದರು. ಬ್ರಹ್ಮರಂಧ್ರ ಇಲ್ಲಿ ಸಹಸ್ರಾರ ಚಕ್ರ. ಹೀಗಾಗಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯನಲ್ಲಿ ಜನನ ಮರಣ ವಿರಹಿತ ನಿಜತತ್ವ ನಿಷ್ಪೃಹ ನಿಖಳಂಕ ಮಹಾಶರಣನಲ್ಲದೆ ಮತ್ತೆ ಉಳಿದ ಭೂಲೋಕದ ಭೂಭಾರ ಜೀವಿಗಳಿಗೆ ಅಳವಡುವುದೇ ಮಹಾಲಿಂಗೈಕ್ಯವು. ಪ್ರಶ್ನಾರ್ಥಕ ಚಿಹ್ನೆ ಇದರಲ್ಲಿ ಅಳವಡುವುದೇ ಅಳವಡ್ತೈತೆ ಅದು. ಇಷ್ಟು ಲಿಂಗಾನೇ ಇಲ್ಲಿ ಎದಿ ಮೇಲೆ ಮತ್ತೀನಿ ಏನು ಮಣ್ಣು ಅಳವಡ್ತೈತಿ. ಇಂಥ ಸರಳವಾದ ಸುಂದರವಾದ ಒಂದು ಪ್ರಯೋಗವನ್ನು ನಮಗೆ ಕೊಟ್ಟರು, ಅದನ್ನು ನಾವು ಮಾಡ್ಕೊಳ್ಳಿಲ್ಲಂದ್ರೆ ನಮ್ಮಂಥ ಮೂರ್ಖರು ಯಾರು ಹೇಳ್ತೀವಿ. ಅಫ್ಘಾನಿಸ್ತಾನಕ್ಕೆ ಬಂದಂಥ ಮನುಷ್ಯ ಅಲ್ಲೇ ಉಳಿದ. ಯಾಕೆ ಉಳಿದಂದ್ರೆ ಸುಖ, ಲಿಂಗ ಅಂಗ ಕೂಡೋ ಸುಖಕ್ಕಾಗಿ ಅವಲ್ಲಿ ಉಳ್ಕೊಂಡ. ಭೂಭಾರ ಜೀವಿಗಳಿಗೆ ಅಳವಡುವುದೇ ಮಹಾಲಿಂಗೈಕ್ಯವು. ಇಂತಪ್ಪ ಮಹಾಲಿಂಗೈಕ್ಯನ ನಿಲವ ನೀವೇ ಬಲ್ಲಿರಲ್ಲದೆ ನಾನೆತ್ತ ಬಲ್ಲೆನಯ್ಯ. ಅಹಂಭಾವ ನೋಡ್ರಿ ಇಲ್ಲ, ನಿಮಗೆ ಗೊತ್ತಿರಪ್ಪ ಅದೆಲ್ಲ ಅಂತಿರ್ತಾರೆ ನೋಡ್ರಿ. ನಮ್ಮ ಈ ಅಜ್ಜಾರು ಇದನ್ನ ಹಂಗಾತಾರೆ, ಅದೆಲ್ಲ ನಿಮಗೆ ಗೊತ್ತಿರಿ ಅಂತ. ಯಾವಾಗಲೂ ನಿರಹಂಭಾವಿ ಜೀವಿಗಳಿವೆಲ್ಲ, ನಿರಹಂಭಾವಿ ಜೀವಿಗಳು ಹಿಂಗೆ ಮಾತಾಡ್ತಾರೆ, ಅದೆಲ್ಲ ನಿಮಗೆ ಗೊತ್ತಿರಿ, ಅದೆಲ್ಲ ನಿಮ್ಮದಲ್ಲಿ. ಯಾಕೆ ಹಂಗೆ ಮಾತಾಡ್ತಾರೆ ಹೇಳ್ರಿ? ಮರುಳಶಂಕರ ದೇವರ ಥರ ಹೀಗೆ ಇರುತ್ತೆ. ಅನೇಕ ಇವು ವಚನಗಳು ಅದಾವ್ರಿ. ನಾನು ಯಾಕಂದ್ರೆ ಹಸುದ ಹೊಟ್ಟೆ ಮುಂದಿನೆಲ್ಲ ಹೇಳಬಾರ್ದು. ಹಸುದ ಹೊಟ್ಟೆ ಹೋದ್ರೆ ಅದೇ ಮುಗಿದಿಲ್ಲ. 5 ನಿಮಿಷ. ಅದಕ್ಕೆ ಬಹಳ ವಚನಗಳಿವೆ, ನಾನು ಹೇಳ್ತಾ ಹೋಗೋಲ್ಲ. ಎನೆಗೆ ಹರಿಯಿತ್ತು ತಮವೆಂಬ ಸಂಸಾರದ ಬಂಧನ, ಅಡಿಗೆಯೂ ಉಡಿಗೆಯೂ ಕಂಡೆಹನೆಂದೆಂಬ ಸಂಶಯ, ಸಂಕಲ್ಪ ಸಂದೇಹ ಭ್ರಾಂತು ಭ್ರಮೆಯ ಭಾವಕ್ಕೆ ಬಯಲಾಯಿತು, ನಿತ್ಯ ನಿರಂಜನ ಪರಂಜ್ಯೋತಿ ಪ್ರಕಾಶ ಮನೆಗೆ ತಲೆದೋರಿತ್ತು. ಅಂದರೆ ಏನು? ಇಷ್ಟಲಿಂಗ ಪೂಜೆಯಲ್ಲಿ ಕಂಡಂಥ ಒಂದು ಬೆಳಕು. ಅನೇಕ ವಚನಗಳಿವೆ, ನಾನು ಬಹಳ ಇದರಲ್ಲಿ ಹೋಗೋದಿಲ್ಲ. ಭಕ್ತಿಯ ಕುಳವನ್ನು ಬಸವಣ್ಣನೇ ಬಲ್ಲನು, ಪ್ರಸಾದದ ನೆಲೆಯನ್ನು ಬಸವಣ್ಣನೇ ಬಲ್ಲನು, ಬಸವಣ್ಣ ನಡೆದುದೇ ಮಾರ್ಗ ಅಖಿಲ ಗಣಗಳಿಗೆ, ಬಸವಣ್ಣ ನುಡಿದುದೇ ವೇದ ಮಹಾಪುರುಷರಿಗೆ, ಬಸವಣ್ಣನಾದಿ ಲಿಂಗವಾದಿ ಎಂದಿದರನಾಗಿ ಬಸವಣ್ಣನ ನೆನೆಯುತ್ತಿದ್ದೆನೆಯ, ಬಸವಣ್ಣನ ಪಾದ ಬಿಡಿದನಾಗಿ ಲಿಂಗವೇದಿಯಾದೆನು, ಬಸವಣ್ಣನ ಬಾಗಿಲೆ ಕಾಯ್ದನಾಗಿ ಪ್ರಸಾದ ಸಾಧ್ಯವಾಯಿತು, ಬಸವಣ್ಣನ ಕರುಣದಿಂದ ಪ್ರಭುದೇವರ ನಿಲವ ಕಂಡೆನು, ಬಸವಣ್ಣನ ಬೋಧೆಯಿಂದ ಜಂಗಮವೇ ಲಿಂಗವೆಂದು ಅರಿತೆನು, ಆ ಜಂಗಮ ಮುಖದಿಂದಲ್ಲದೆ ಲಿಂಗ ತೃಪ್ತಿಯಾಗದು, ಪ್ರಸಾದ ಸಿದ್ಧಿಯಾದಲ್ಲದೆ ಭವಂ ನಾಸ್ತಿಯಾಗದು. ಇದು ಕಾರಣ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಶರಣ ಬಸವಣ್ಣನ ನಂಬಿ ನಾನು ಕೆಟ್ಟು ಬಟ್ಟ ಬಯಲಾಗಿ ಹೋದೆನಯ್ಯ. ಇಲ್ಲಿಗೆ ನಾನು ಮುಗಿಸ್ತೀನಿ. ಅವರ ಅಂತ್ಯ ಹೇಗೆ ಆಯಿತು ಅನ್ನೋದನ್ನು ಹೇಳಿ ನಾನು ಹೇಳ್ತೀನಿ. ಇವರಿಗೆ ಮರುಳಶಂಕರ ದೇವರಿಗೆ ಆ ಕಲ್ಯಾಣ ಸುತ್ತಮುತ್ತೆಲ್ಲ ನಿಮ್ಮಂಥ ತಾಯಂದಿರು ಕೃಷಿಕರಲ್ಲೆಲ್ಲ ರೈತರು ಅವರಿಗೆ ಹುಚ್ಚಪ್ಪ 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 ಅಂತ ಕರಿತಿರ್ತಾರೆ. ಮರುಳಶಂಕರ ದೇವರನ್ನು ಹುಚ್ಚಪ್ಪ ಅಂತಿರ್ತಾರೆ. ಇವ್ರ ಕೊನೆ ಹೇಗೆ ಆಗುತ್ತೆ ಅಂದರೆ, ಇವರು ಕಲ್ಯಾಣದ ಕೊನೆಯ ದಿನಗಳಲ್ಲಿ, ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಹೊಲದಾಗೆಲ್ಲ ಅಡ್ಡಾಡ್ತಿರ್ತಾರೆ. ಹೀಗೆ ಗೊತ್ತಿರೋದಿಲ್ಲ ಯಾರಿಗೂ, ಅಡ್ಡಾಡ್ತಿರ್ತಾರೆ. ಅಲ್ಲಿ ಒಂದು ದಿವಸ ಬರ್ತಾರೆ, ಒಂದು ಹೊಲಕ್ಕೆ 2 ಗಂಟೆ ಇಂಚಿ ಹೊಲದಾಗೆಲ್ಲ ಕೃಷಿ ಕಾರ್ಯ ಮಾಡ್ತಿರ್ತಾರೆ. ಇವು ಆಕಿ ಕೇಳ್ತಾನ ಆ ರೈತನ ಹೆಂಡತಿಗೆ, ನನಗೆ ತುಂಬ ಹಸಿವೆಯಾಗಿದೆ, ಮೊದಲು ಸ್ವಲ್ಪ ನೀರು ಕೊಡು ಅಥವಾ ಹೊಟ್ಟೆಗೆ ಏನಾದರೂ ಕೊಡು ಅಂದಾಗ ಆಕೆ ಏನು ಹೇಳ್ತಾಳೆ, ನನ್ನ ಹತ್ರ ನೀರಿಲ್ಲ, ಬರೀ ಅಂಬಲಿ ಐತಿ, ಬೇಕಾದ್ರೆ ಕೊಡ್ತೇನೆ. ನೀರಿಲ್ಲದೆ ಮೊದಲು ಅಂಬಲಿ ಏನು ಕುಡಿದ ಅಂತ ಹೇಳಿ ಈ ಕಾಲು ಬಟ್ಟಿನಿಂದ ಒಟ್ಟಿದ ಪಟ್ಟಿಗೆ ನೀರು ಚುಮ್ಮ ಹಿಡಿತಿದ್ದ, ನೀರು ಕುಡಿತಾಳೆ. ಅಂಬಲಿ ತೊಗೊಂಡು ಬಾ ಅಂತ ಅಂಬಲಿ ತೊಗೊಂಡ್ಬಂದ ಪಟ್ಟಿಗೆ ಅವಳು ಏನು ಮಾಡ್ತಾಳೆ, ತೊಗೊಂಡ್ಬರ್ತಾಳೆ. ಆಕೆ ಗಂಡು ಬರ್ತಾನೆ, 2 ಗಡಿಗೆ ಒಂದು ಸ್ವಾಮಿ ಇವ್ರಿಗೆ ಕೊಡ್ತಾಳೆ, ಮರುಳಶಂಕರ ದೇವರಿಗೆ ಒಂದು ತನ್ನ ಗಂಡಕ್ಕೆ ಕೊಡ್ತಾಳೆ. ಮರುಳಶಂಕರ ದೇವರಂತಾರು 2 ಗಡಿಗೆ ಮುಗಿದು, ಮತ್ತು ನೀ ಏನು ಕುಡಿಯಕ್ಕೆ, ಏನು ಹುಚ್ಚಪ್ಪ ಇದೇ ಮಾಡ್ತೀನಿ ನೋಡಿ, ಅವಾಗ 2 ಗಡಿಗೆ ತಂದಿನ ಮನೆಯಿಂದ ಒಂದು ನಿನಗೆ ಕೊಟ್ಟೆ, ಒಂದು ಅವ್ನು ಕೊಟ್ಟು ನನ್ನ ಗಂಡಗೆ, ನಾ ಎಲ್ಲಿ ಕುಡಿಲಿ ಅಂದಾಗ ಹೇಳ್ತಾರೆ ಮರುಳಶಂಕರ, ಇವು 2 ಗಡಿಗೆ ವೈ
ಬುಟ್ಟ್ಯಾಗ ಇಡ, ನನಗೆ ನಮಸ್ಕಾರ ಮಾಡಿ ಮತ್ತೆ ಹೊಳೆ ಬಂದು ನಮಸ್ಕಾರ ಮಾಡಿ ಮತ್ತೆ ಹೋಗಂತಾರೆ. ಬಂದು ಆಕೆ ನಮಸ್ಕಾರ ಮಾಡಿ ಹೋಗ್ಬಿಡ್ದು ಮತ್ತೆ ಅವೆರಡು ಗಡಿಗೆ ತುಂಬಿರ್ತಾವೆ. ಮತ್ತೇನು ಹೇಳ್ತಾರೆ ಅವರು, ಇನ್ನು ನೀವು ನಿಮ್ಮ ಕೆಲಸ ಮಾಡ್ಕೊತ ಹೋಗ್ರಿ, ನಾ ಇಲ್ಲೇ ನನ್ನ ಚಪ್ಪಲ್ ಬಿಟ್ಟಿರ್ತೇನೆ, ನನ್ನ ಚಪ್ಪಲದು ಯಾರೇ ನೋಡ್ಕೋತೀರಿ ಮತ್ತು ಹುಡುಗರು ಯಾರೇ ಮಾಡ್ಯಾರ, ಮತ್ತು ನಾ ಹೋಗಿ ಸ್ವಲ್ಪ ಮಲ್ಕೋತೇನೆ ಅಲ್ಲಿ ಗವ್ಯಾಗತ್ತೆ ಹೇಳಿ ಹೋಗಿ ಮಲ್ಕೋತಾರೆ. ಇವತ್ತಿಗೂ ಆ ಚಪ್ಪಲ್ಗಳು ಅದಾವ ಆ ಊರಾಗ, ಅದು ಗವಿನೂ ಅದ, ಅವರಲ್ಲೇ ಸಮಾಧಿನೂ ಅದ ಆ ಊರ ಹತ್ರ. ಅಲ್ಲಿ ಅವರು ಇದನ್ನ ಹಾಕ್ಬಿಡ್ತಾರೆ, ಹುಡ್ಕಾಡಕ್ಕೆ ಶುರು ಮಾಡ್ತಾರೆ, ಅವ್ರು ಇರೋದಿಲ್ಲ, ಬಯಲಾಗಿಬಿಟ್ಟಿರ್ತಾರೆ. ಇದು ಒಂದು ಅಲ್ಲಿ ಗುಡಿ ಹೇಗಿರೋ ಜನ ಹೇಳ್ತಾರೆ. ಹೀಗಾಗಿ ಅನೇಕ ವಚನಗಳೊಂದಿಗೆ ಇದೆ. ನಮ್ಮ ಬಹಳ ಸುಂದರವಾದ ಒಂದು ಪಾತ್ರ ಇದು. ಇಂಥ ಒಬ್ಬ ಶರಣನನ್ನು ನಾವು ಕಲ್ಯಾಣದಲ್ಲಿ ಕಂಡಿದ್ದೇ ಒಂದು ಅನುಪಮವಾದ ನಮ್ಮ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗಾಗಿ ಇದನ್ನು ಓದಬೇಕಾದ ಸಾಕಷ್ಟು ಪುಸ್ತಕಗಳ ನೆರವನ್ನು ನಾನು ತಗೊಂಡೆ. ಶಿವಯೋಗವನ್ನು ಹೇಗೆ ಮಾಡಿಕೊಳ್ಳಬೇಕು ಅಂತ ನಾನೇನು ನಿಮ್ಗೆ ಲಿಂಗಗಳನ್ನು ಹೇಳಿದ್ದೆಲ್ಲ, ಮಹಾಲಿಂಗ, ಪ್ರಸಾದಲಿಂಗ, ಜಂಗಮಲಿಂಗ, ಶಿವಲಿಂಗ, ಗುರುಲಿಂಗ, ಆಚಾರಲಿಂಗ, ಇವೆಲ್ಲ ಲಿಂಗ ಬಂದಲ್ಲಿ ಶಿವಯೋಗದಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಇವರು ಒಬ್ಬ ಪರಮ ಶಿವಯೋಗಿ ನಮ್ಮ ಮರುಶಂಕರ ದೇವರು. ಇಂಥ ಮಹಾನ್ ಶರಣರು ಕಲ್ಯಾಣದಲ್ಲಿ ಆಗೋದ್ರು. ಆದರೆ ಏನಾಗಿದೆ ಅಂದರೆ ಲಿಂಗಾಯತರು ಮರ್ತು ಬಿಟ್ವಿ, ನಾವೆಲ್ಲರೂ ಇಂಥ ಅನುಪಮ ಶರಣರನ್ನು ಮರೆತು ಬಿಟ್ವಿ. ಅದು ಆಗಬಾರ್ದಾಗಿದ್ದು. ನಮ್ಮ ಯಂಗ್ಸ್ಟರ್ಸ್ಗೆ, ಯುವತಿಯರಿಗೆ ನಮ್ಮ ಸಾಹಿತ್ಯ ಏನಿದೆ, ನಮ್ಮ ವಚನ ಸಾಹಿತ್ಯ ಏನಿದೆ, ನಮ್ಮ ಶರಣ ಸಾಹಿತ್ಯ ಏನಿದೆ, ಈಗ ನಮ್ಮ ಬಸವಾನಂದ ಸ್ವಾಮೀಜಿಯವರು ಮಾಡುತ್ತಿರುವ ಕಾರ್ಯವನ್ನು ಗುರುತಿಸಬೇಕು. ಅವ್ರಿಗೆ ಬೇಕು ಈ ಕಲಬುರಗಿ ಆಕಾಶವಾಣಿ, ಆ ಆಕಾಶವಾಣಿ, ಈ ಆಕಾಶವಾಣಿ, ಈ ಕಮ್ಮಾರಿಗೆ ಏನು ಕೆಲಸ ಬಿಟ್ಟು ತುಮಕೂರಿಂದ ಇಲ್ಲಿ ಬಂದು ದಾಸೋಹ ಅದು ಇದು ಮಾಡೋದು, ನನಗೆ ನನ್ನ ಆಸ್ಪತ್ರೆ ಬಿಟ್ಟು ಈ ಬಸವತಿ ಸರಿಗೆ ಇವತ್ತು ರಜೆ ಹಾಕಿ ಬರೋದು, ದಂತ ವೈದ್ಯ ದಂಪತಿಗಳು ಬಂದಿದ್ರು. ಎಷ್ಟೋ ಜನ ಇಲ್ಲಿ ಬಂದಿದ್ದೀರಾ? ಯಾಕೆ ಹೇಳಿ, ಯಾಕೆ ಬರ್ತಾ ಇದ್ದೀವಿ ನಾವು? ಬಸವನೆಂಬ ಬಸವ ಬಳ್ಳಿಯ ಹೂಗಳು ನಾವೆಲ್ಲ. ಯಾರಾದರೂ ನೀವು ಬೇರೆ, ನಾವು ಬೇರೆ ಅಲ್ಲ, ನಾವೆಲ್ಲ ಶರಣರ ಸಂತತಿ. ತಿಳ್ಕೊಳ್ಳಿ ನೀವು, ನಿಮ್ಮಲ್ಲಿ ಯಾರೋ ಒಂದು ಕನ್ಯೆ ಇದೆ, ನಮ್ಮಲ್ಲಿ ಯಾವುದೊಂದು ಹುಡುಗ ಇದ್ದಾನೆ, ಕಣ್ಣು ಮುಚ್ಚಿ ಇಬ್ಬರು ಲಿಂಗವಂತರಿದ್ರೆ ಮುಗಿಸ್ಬಿಡೋದು, ಮತ್ತೆ ಕೆಳಗೆ ಹೋಗ್ಬೇಡಿ. ಪಂಚಮಸಾಲಿ ಆ ಏನನ್ನು ಬರೆಸ್ತಿರಲ್ಲ ಕೌಸ್ನಾಗ, ಅಂಥದ್ದು ಏನೂ ಇಲ್ಲ ತಂದೆ, ಏನೂ ಇಲ್ಲ. ನಾವೆಲ್ಲರೂ ಲಿಂಗವಂತರು, ಬಸವ ಬಳ್ಳಿಯ ಹೂಗಳು. ಅದಕ್ಕೆ ದಯವಿಟ್ಟು ಎಲ್ಲ ವಿವಾಹಗಳನ್ನು ಮಾಡಿ ಹೆಚ್ಚು ವಿವಾಹಗಳಾಗಬೇಕು. ಇದೇನು ಹುಚ್ಚು ಜನಗಣತಿಯಾಗಿ ಇದೆಲ್ಲ ಬಂತು ನೋಡ್ರಿ, ಅದನ್ನು ಬರೆಸ್ರಿ, ಇದನ್ನು ಬರೆಸ್ರಿ, ಅದನ್ನು ನಿಮ್ಮ ಸೌಲಭ್ಯಗಳಿಗೆ ಏನು ಮಾಡ್ತೀರಿ ಮಾಡ್ರಿ, ಆದರೆ ನೀವು ಮೂಲತಃ ಲಿಂಗವಂತರು ಅಂತ ಮರಿಬಾರ್ದು, ಲಿಂಗಾಯತರು ಅನ್ನೋದು ಮರಿಬಾರ್ದು. ಇದೊಂದು ಈ ಧರ್ಮದಲ್ಲಿ ಹುಟ್ಟಿದ್ದು ಒಂದು ದೊಡ್ಡ ಸೌಭಾಗ್ಯ ನಿಮ್ಮದು. ಎಲ್ಲರೂ ಈ ಧರ್ಮದಲ್ಲಿ ಹುಟ್ಟೋಕೆ ಸಾಧ್ಯ ಇಲ್ಲ ರೀ, ಸಾಧ್ಯ ಇಲ್ಲ. ಯಾವ ಲಿಂಗಾಯತರ ಮನೆಗೂ ಹೋಗಿ ಹೊಟ್ಟೆ ಖಾಲಿ ಇಟ್ಕೊಂಡು ಬಂದಾದರೆ ನಾನು ನನ್ನ ವೃತ್ತಿ ಬಿಟ್ಟುಬಿಡ್ತೀನಿ ಡಾಕ್ಟರ್ದು. ಒಂದು ರೊಟ್ಟಿಯಲ್ಲಿ 4 ಭಾಗ ಮಾಡಿಕೊಳ್ಳೋ ಧರ್ಮ ನಮ್ಮದು. ಇಂಥ ಒಂದು ದಾಸೋಹದ ಧರ್ಮ, ಇಂಥ ಒಂದು ಶ್ರೇಷ್ಠ ಧರ್ಮದಲ್ಲಿ ನಾವು ಹುಟ್ಟಿದವರು. ನಾವು ಅತ್ಯಂತ ಭಾಗ್ಯವಂತರು. ನಮ್ಮ ತಂದೆ ಬಸವಣ್ಣನವರು, ನಮ್ಮ ತಾಯಿ ಅಕ್ಕಮಹಾದೇವಿ ತಾಯಿಯವರು, ಅಲ್ಲಮ್ಮ ಪ್ರಭುದೇವರ ಕರುಣೆ ನಮ್ಮ ಮೇಲಿದೆ, ಅನೇಕ ಶರಣರ ಕರುಣೆ ಇದೆ. ಯಾವ ಲಿಂಗಾಯತರ ಮನೆಯಲ್ಲಿ ಬಡತನ ಇರುತ್ತೆ ಹೇಳಿ? ನಾವೆಲ್ಲ ಕೃಷಿಕರು, ನಾವೆಲ್ಲ ವ್ಯಾಪಾರಸ್ಥರು, ನಾವೆಲ್ಲ ದಾಸೋಹ ಮಾಡಿದವರು. ನಮ್ಮ ತಾಯಿಯವರು ಇಲ್ಲೇ ಮುಂದೆ ನಮ್ಮ ತಾಯಿಯವರು ಕೂತಿದ್ದಾರೆ, ಬಹುಶಃ ಅವರು ಕೂಡ 50-60 ರೊಟ್ಟಿ ಬಡಿದವರನ್ನೇ. ಹೀಗಾಗಿ ನಾನು ಏನು ಹೇಳೋದು, ಲಿಂಗವಂತರ ಮನೆಗೆ ಬಂದವರು ಹಸಿವೆಯಿಂದ ವಾಪಸ್ ಹೋಗಬಾರ್ದು, ಹೋಗಲೇಬಾರ್ದು. ಅಪಾಯಿಂಟ್ಮೆಂಟ್ ತೊಗೊಂಡು ಬರಬಾರ್ದು ಲಿಂಗವಂತರ ಮನೆಗೆ. ಬುಟ್ಟಿಯಲ್ಲಿ ರೊಟ್ಟಿ ತುಂಬಿರ್ಬೇಕು ಯಾವಾಗ, ತಾಯಂದ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ರೊಟ್ಟಿ ಬರುತ್ತೆ, ಇವು ಸ್ವಲ್ಪ ಕಡಿಮೆ ಆಗುತ್ತೆ ಅವರಿಗೆ. ಅದಕ್ಕೆ ಅದೆಲ್ಲ ಇಲ್ಲ, ನಮ್ಮ ಸಂಪ್ರದಾಯನೇ ಬೇರೆ. ಅನ್ನ ತುಂಬಿದ ಮನೆಗಳು ನಮ್ಮದು. ಇಷ್ಟು ಹೇಳಿ ನಾನು ಬಹಳ ಸಮಯ ತಗೊಂಡೆ. ಕಮ್ಮಾರ್ ಸರ್ಗೋಸ್ಕರ ಬಂದಿದ್ದೀನಿ. ಇನ್ನೂ ಮೇಲೆ ಹೇಳ್ತೀನಿ, ಯಾಕಂದ್ರೆ ನಂಗೆ ಗೊತ್ತಿರಲಿಲ್ಲ. ಅವ್ರು ಗೂಗಲ್ ಮ್ಯಾಪ್ ಹಾಕಿಕೊಟ್ರು, ಅಲ್ಲಿ ರಮ್ಯಾ ಹೋಟೆಲ್ ಇದೆ, ಅಲ್ಲಿ ಟರ್ನ್ ತಗೋ, ಇಲ್ಲಿ ಟರ್ನ್ ತಗೋ ಅಂತ ಹೇಳಿ ಇಲ್ಲಿ ಬಂದ ನಂತರ ಇಲ್ಲೂ ಏನು ಗುರು ಕಾಣಿಸ್ತಾ ಇಲ್ಲ. ಒಂದು ಫೋನ್ ಮೇಲೆ ಹೇಳಿದ್ರು, ಅವರು ಗುಡ್ಡದ ಮೇಲೆ ಇದ್ದೀರಿ ಅಂತ ಒಂದು ಹೇಳಿದ್ರು, ಅದನ್ನ ನೆನಪಿಟ್ಟುಕೊಂಡಿದ್ದೆ ನಾನು. ಬಂದು ಹೇಳಿ ತುಂಬ ಸಂತೋಷವಾಯಿತು. ಮೊದಲು ಪ್ರಸಾದ ತಗೊಳ್ಬೇಕು, ಉಪ್ಪಿಟ್ಟು 2 ಪ್ಲೇಟ್ ತಿಂದೇರಿ ನಾನು. ಭಾಳ ನಂಗೆ ರುಚಿ ಆಗ್ತಿತ್ತು ಅದಕ್ಕೆ ಉಪ್ಪಿಟ್ಟು. ಆ ಥರ ಉಪ್ಪಿಟ್ಟನ್ನೇ ತಿಂದಿಲ್ಲ ನಾನು. ಅಷ್ಟು ಯಾರು ಮಾಡಿದಾರೋ ಅವ್ರಿಗೆ ತುಂಬ ಕೃತಜ್ಞತೆಗಳು. ಹೀಗಾಗಿ ನನಗೆ ಇವತ್ತು ಅವಕಾಶವನ್ನು ಕೊಟ್ಟಿದ್ದೀರಾ. ಮತ್ತೆ ಇಲ್ಲಿ ಶಿವಯೋಗವನ್ನು ಕಲೀರಿ, ನಾನು ಬಂದು ಕಲಿಸ್ತೀನಿ. ಇಷ್ಟಲಿಂಗದ ಆಂತರ್ಯದಲ್ಲಿದೆ ನೋಡಿಕೊಳ್ಳಿ. ಲಿಂಗಾನುಸಂಧಾನ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನು ನೀವು ಕಲ್ತ್ಕೊಳ್ಳಿ. ಒಂದು ಹೆಚ್ಚು ಜನರನ್ನ ಬಂದು, ಈಗ ಶನಿವಾರ ಮಧ್ಯಾಹ್ನ ನಾವು ಆರಂಭಿಸಿ ರವಿವಾರ ಬೆಳಿಗ್ಗೆ ನಾವೆಲ್ಲ ಲಿಂಗ ಪೂಜೆಯನ್ನು ಎಲ್ಲರೂ ಒಟ್ಟಾಗಿ ಮಾಡ್ಕೊಳ್ಬೋದು. ನಿಮ್ಮ ಮಕ್ಕಳು, ನಿಮ್ಮ ಮನೆ ಸದಸ್ಯರು ಇಲ್ಲೇ ವೇದಿಕೆ ಮೇಲೆ ಎಲ್ಲ ಕೆಳಗೆ ಕೂತ್ಕೊಂಡು ಇಷ್ಟಲಿಂಗ ಪೂಜೆ ಹೇಗೆ ಮಾಡಿಕೊಳ್ಬೇಕು ಅದನ್ನು ಮಾಡ್ಕೊಳ್ಬೋದು. ಲಿಂಗ ಅನುಸಂಧಾನ ಅಂತ ಒಂದಿದೆ, ಅದನ್ನು ಮಾಡ್ಕೋಬೋದು.
ತಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿರಿ, ಭಾಗಿಯಾಗಿರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ಶರಣು ಶರಣಾರ್ಥಿಗಳು.